ಅಯ್ಯೋ ದೇವ, 4 ಜನ. ಎಲ್ಲರಿಗೂ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ ಶ್ರೀದೇವಿ ಅಮ್ಮ ಯಾವಾಗ್ಲೂ ಹೇಳ್ತಾರೆ, ರೇಖಿ ನಾವು ಹುಡುಕಿದ್ರೆ ಸಿಗಲ್ಲ, ರೇಖಿ ನಮ್ಮನ್ನು ಹುಡುಕಿದಾಗ ನಾವು ಕನೆಕ್ಟ್ ಆಗ್ತೀವಿ ಯೂನಿವರ್ಸ್ ಜೊತೆಗೆ ಅಂತೇಳಿ. ಆ ಒಂದು ಶುಭ ದಿನ, ಸುವರ್ಣ ಅವಕಾಶ ತಮ್ಮೆಲ್ಲರ ಜೊತೆಗೆ ನನಗೂ ಕೂಡ ಒದಗಿ ಬಂದಿದೆ ಅಂತ ನಾ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವಿಶೇಷವಾಗಿರುವಂತಹ ಸೆಷನ್ಗೆ ತಾವೆಲ್ಲರೂ ಕೂಡ ರೆಡಿಯಾಗಿ ಬೆಳಗ್ಗೆಯಿಂದನೇ ಕಾಲ್ ಬರ್ತಾ ಇದೆ, 7 ಗಂಟೆಯಿಂದನೇ ಎಷ್ಟೊತ್ತಿಗೆ ಲಿಂಕ್ ಆಗ್ತೀರಾ, ಏನೇನ್ ತಯಾರಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ನಿಮ್ಮೆಲ್ಲರ ಆತುರವನ್ನು ನೋಡಿ ಬಹಳ ಸಂತೋಷ ಆಯ್ತು. ಸೊ ಈ ಬ್ಯಾಚ್ ಅಲ್ಲೇ ಇಷ್ಟು ಒಂದು ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಬೆಳಗ್ಗೆಯಿಂದನೇ ಎಲ್ಲರೂ ಕಾಯ್ತಾ ಇರೋದು ನೋಡಿ ತುಂಬಾ ಸಂತೋಷ ಆಯ್ತು. ಹಾಗೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಈ ಒಂದು ಸೆಷನ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ, ಇದರೊಂದಿಗೆ ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಮಾಸ್ಟರ್ ಮೈಂಡ್ ಟ್ರೈನರ್ ಅಂತ ಹೇಳಿ ಬಹಳಷ್ಟು ಜನ ಕಡಿಮೆ ಇದ್ದಾರೆ, ಅದ್ರ ನಮ್ಮ ಕರ್ನಾಟಕದಲ್ಲಂತೂ ಯಾರು ಇಲ್ಲ. ಅದ್ರಲ್ಲೂ ಲೇಡಿ ಅಂದ್ರೆ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಶ್ರೀದೇವಿ ಅಮ್ಮ ಇದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವರು ರೇಖಿಯ ಅಂದ್ರೆ ಇಂಡಿಯನ್ ರೇಖಿಯಲ್ಲಿ ಹೇಳ್ಕೊಡ್ತಿರೋರು 4 ಜನ ಮಾತ್ರ. ಅದ್ರಲ್ಲಿ ಇವರೊಬ್ರು ಕೂಡ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಬಹಳ ಸಂತೋಷದ ವಿಷಯ, ಹೆಮ್ಮೆ ಪಡುವಂತ ವಿಷಯ ಆಗಿದೆ. ಇಂಡಿಯನ್ ರೇಖಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಸಪ್ತ ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿ ಇವರು ಇಲ್ಲಿಯವರೆಗೂ 1.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನು ಪರಿವರ್ತನೆ ಮಾಡಿದ್ದಾರೆ. ಹಾಗೇನೆ ಇವರು ನಿವೇದಿತಾ ಹೂಗಾರನಂತ ಟ್ರೈನರ್ಸ್ ಅಕಾಡೆಮಿಯನ್ನು ಸಂಸ್ಥಾಪನೆ ಮಾಡಿದ್ದಾರೆ. ಇದ್ರ ಮೂಲಕ ಸಾಕಷ್ಟು ಟ್ರೈನಿಂಗ್ ಗಳನ್ನ, ಸಬ್ ಕಾನ್ಶಿಯಸ್ ಮೈಂಡ್ ಟ್ರೈನಿಂಗು, ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂತ ಹೇಳಿ, ಮತ್ತೆ ಮೆಡಿಟೇಷನ್ ಟ್ರೈನಿಂಗ್ಗಳು, ಶಿಬಿರಗಳನ್ನು ಸಾಕಷ್ಟು ನಮ್ಮ ಟ್ರಸ್ಟ್ ವತಿಯಿಂದ ವರ್ಷಾನ್ಗಟ್ಲೆ ನಡೀತಾನೆ ಬರ್ತಾ ಇದೆ. ಇಲ್ಲಿರುವಂತವ್ರು ಬಹಳಷ್ಟು ಜನ ಪಾರ್ಟಿಸಿಪೇಟ್ ಕೂಡ ಮಾಡಿರ್ಬೋದು ಅಂತ ಹೇಳ್ತಾ ಇದೀವಿ. ಮತ್ತೆ ಅದಲ್ಲದೇನೆ ಇವರು 12 ವರ್ಷಗಳ ಅಧಿಕ 12 ವರ್ಷಗಳಿಂದಲೂ ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಒಂದು ಜೀವನವನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸಾಕಷ್ಟು ಕಾವ್ಯ ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಅದ್ರ ಜೊತೆಗೆ 8ಕ್ಕೂ ಸ್ವರಚಿತ ಪುಸ್ತಕಗಳನ್ನು ಬರೆದು ಬಿಡುಗಡೆ ಮಾಡಿದ್ದಾರೆ. ಅದರೊಟ್ಟಿಗೆ ಇವರು 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಉಪನ್ಯಾಸಕರಾಗಿ, ಪ್ರಸಿದ್ಧ ನಿರೂಪಕರಾಗಿ, ನಮ್ಮ ಕನ್ನಡದ ಹೆಮ್ಮೆಯ ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ, ನಿರೂಪಕರಾಗಿದ್ದಾರೆ ಅಂತ ಹೇಳ್ತಾ, ಇವರು ಇವತ್ತಿನ ವಿಶೇಷವಾಗಿರುವಂತಹ ಸೆಷನ್ ನಡೆಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಸೊ ವಿಶೇಷವಾಗಿರುವಂತಹ ಸೆಷನ್ ಅಲ್ಲಿ ನಮ್ಮೆಲ್ಲರಿಗೂ ದೀಕ್ಷೆಯನ್ನು ಕೊಡ್ಬೇಕು ಅಂತೇಳಿ ಎಲ್ಲರ ಪರವಾಗಿ ಪ್ರೀತಿಯಿಂದ ನಾನು ಶ್ರೀದೇವಿ ಅಮ್ಮನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸುಸ್ವಾಗತ. ಅದ್ರೊಂದಿಗೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ, ನಿನ್ನೆ ಕೂಡ ಹೇಳಿದ್ವಿ, ಮೊನ್ನೆನೂ ಹೇಳಿದ್ವಿ, ನಿನ್ನೆ ಮೊನ್ನೆ ಅಂತೂ ದೀಕ್ಷೆ ಇರಲಿಲ್ಲ, ನಡೀತಿದೆ, ಯಾರಾದ್ರೂ ಬಿಸಿ ಇರ್ಬೋದು, ಅಟ್ಲೀಸ್ಟ್ ಕೇಳಿಸ್ಕೊತಾ ಇದ್ದಾರೆ ಅನ್ನೋದೊಂದು ಏನಿತ್ತು ಅಂದ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಬಟ್ ಇವತ್ತು ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಲೇಬೇಕು. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಯಾರು ಲಾಸ್ಟ್ ದೀಕ್ಷೆ ಟೈಮ್ ಅಲ್ಲಿ ವಿಡಿಯೋ ಆನ್ ಮಾಡೋದಿಲ್ವೋ ಅವ್ರನ್ನ ನಾವು ಏನು ಕೇಳ್ದೇನೆ ರಿಮೂವ್ ಮಾಡ್ತಾ ಇದೀವಿ. 10-15 ಜನ ಸರಿ, ಅದ್ರ ಹಿಂದಿನ ಸರಿ ರಿಮೂವ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೋಸ್ಕರ ಕೊಡ್ತಿದೀವಿ ಅಂದ್ರೆ, ನೀವು ರೇಖೆಗೆ ಟೈಮ್ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಈಗ ನಿಮ್ ಸಮಯ ಏನಾದ್ರೂ ಉಳಿತಾಯ ಆಗ್ಲೇನೋ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡ್ಲೇಬೇಕು ಎಲ್ಲರೂ ಅಂತ ಹೇಳ್ತಾ ಇದೀವಿ. ಯಾರು ವಿಡಿಯೋ ಆನ್ ಮಾಡೋದಿಲ್ವೋ ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಅದ ನಂತರ ಅವ್ರನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳ್ತಾ, ಎಲ್ರು ಕೂಡ ಒಂದು ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ದೀಕ್ಷಾ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲಾ ಆತ್ಮೀಯ ಬಾಂಧವರಿಗೂ ಸಮೇತ ಒಂದು ಸಲ ನನ್ನ ಹೃದಯ ಪೂರ್ವಕವಾಗಿ, ಮನಸ್ಪೂರ್ವಕವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಯಾಕಂದ್ರೆ ನೀವೆಲ್ಲ ಸಮಯಕ್ಕೆ ಸರಿಯಾಗಿ ಇಲ್ಲಿ ಹಾಜರಾಗಿದ್ದೀರಿ, ಜೊತೆಗೆ ಎಲ್ಲರೂ ಓಂಕಾರ ಮಾಡಿದಿರಿ ಅಂತ ಹೇಳಿ ಅನ್ಕೊಂಡಿನಿ 108 ಸಲ. ಹಾ, ಓಂಕಾರ ಮಾಡ್ರಿ ದಯವಿಟ್ಟು. ಓಂಕಾರದಲ್ಲಿ ಬಹಳ ಪಾವರ್ ಇದೆ, ಅನಂತ ಶಕ್ತಿ, ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ಓಂಕಾರದಲ್ಲಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಮಂತ್ರವನ್ನ ನಾವು ಪ್ರಾರಂಭ ಮಾಡಿದಾಗ ಅದು ಓಂಕಾರದಿಂದನೇ ಶುರು ಆಗುತ್ತೆ. ನೀವೇನೇ ಮಾಡಿದ್ರು ಓಂಕಾರ ಇದೆ ನೋಡ್ರಿ, ಅದಕ್ಕೆ ಪ್ರಥಮ ಆದ್ಯತೆ ಇದೆ. ಹಾಗಾಗಿ ಓಂಕಾರ ಮಾಡಿರುವಂತಹ ಪ್ರತಿಯೊಬ್ಬರಿಗೂ ಸಮೇತ ಮತ್ತೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ, ಇದೀಗ ಸ್ವಲ್ಪ ಡೈರಿಯಲ್ಲಿ ಬರೆಯೋದಕ್ಕೆ ಶುರು ಮಾಡ್ರಿ. ಒಂದು ಸೆಷನ್ ಮಾಡ್ತೀನಿ, ಅದಾದ್ಮೇಲೆ ನಿಮ್ಗೆ ಸೆಲ್ಫ್ ಫೀಲಿಂಗ್ ಯಾವ ರೀತಿ ಮಾಡ್ಬೇಕು ಅಂತ ಬರುತ್ತೆ, ಅದಾದ್ಮೇಲೆ ಮತ್ತೆ ದೀಕ್ಷೆ ಸಮಾರಂಭ ನಡೆಯುತ್ತೆ. ಓಕೆನಾ? ಹಾಗಾಗಿ ಮೊದಲು ಇವತ್ತಿನ
ಮುಖ್ಯ ವಿಷಯ ಯಾವುದು ಅಂದ್ರ ಯಾರ ಹತ್ರ 2 hours ಟೈಮ್ ಇದೆ, 2 ಗಂಟೆಗಳ ಸಮಯ ನಿಮ್ ಹತ್ರ ಇದೆ ನೋಡ್ರಿ, ಅವ್ರು ಮಾತ್ರ ಇಲ್ಲಿ ಅಟೆಂಡ್ ಆಗ್ರಿ. ನನ್ನ ಹತ್ರ 2 hours ಟೈಮ್ ಇಲ್ಲ, ನಾನು ಬಾಳ್ ಬಿಸಿ ಇದ್ದೀನಿ, ನನ್ಗೆಲ್ಲೋ ಒಂದ್ ಕಡೆ ಹೊರಗೆ ಹೋಗೋದಿದೆ, ಮತ್ತೆ ಯಾವ್ದೋ ಕೆಲಸ ಇದೆ ಅಂದ್ರ ದಯವಿಟ್ಟು ನೀವು ದೀಕ್ಷೆ ತಗೊಳ್ಬೇಡ್ರಿ. ಮತ್ತೆ ಯಾವಾಗಾದ್ರೂ ನಾವು ಕೊಡುವಾಗ ನಿಮ್ಗೆ ಮೆಸೇಜ್ ಬರುತ್ತೆ, ಗ್ರೂಪ್ ಅಲ್ಲಿ ಇದ್ದೀರಿ ಅಂದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ. ಹಾಗಾಗಿ ನೀವ್ ಏನಾದ್ರೂ ಇವತ್ತು ಅರ್ಧ ಕಟ್ ಆಗಿ ಹೊರಗೆ ಹೋದ್ರೆ ಎನರ್ಜಿ ಕಟ್ ಆಗುತ್ತೆ. ಸೊ ಹಾಗಾಗಿ ನಾನ್ ಹೇಳೋದು 2 ತಾಸು 2 hours ಯಾರ ಹತ್ರ ಸಮಯ ಇದೆ ನೋಡ್ರಿ, ಅವ್ರು ಮಾತ್ರ ಅದನ್ನ ದೃಢಪಡಿಸ್ಕೊಡ್ರಿ. ಒಂದು ಅದಾದ್ಮೇಲೆ ಊಟ ಮಾಡ್ತಾ ಓಡಾಡ್ತಾ ಇವತ್ತಿನ ಕ್ಲಾಸ್ ಅನ್ನ ದಯವಿಟ್ಟು ಮಾಡ್ಬೇಡ್ರಿ. ಓಕೆನಾ? ನೀವು ರಿಲ್ಯಾಕ್ಸ್ ಆಗಿ ಕೊಡ್ರಿ. ಆಮೇಲೆ ಮಲ್ಕೊಂಡು ಕ್ಲಾಸ್ ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಇವತ್ತಿನ ಸ್ಪೆಷಲಿ ರೆಸ್ಟ್ ಮೋಡ್ ಅಲ್ಲಿ ಸಂಡೇ ಇದೆ ನಾನು ರೆಸ್ಟ್ ಮಾಡ್ತೀನಿ ಅಂತ ನೀವು ಕೊಟ್ರ ಅದು ಏನಾಗುತ್ತೆ ಅಂದ್ರೆ ಯೂನಿವರ್ಸಿಗೆ ನಾವು ಅವಮಾನ ಮಾಡಿದಂಗ ಆಗುತ್ತೆ. ಯಾಕಂದ್ರೆ ಇವತ್ತು ದೀಕ್ಷೆ ಇದೆ. ಸೊ ಹಾಗಾಗಿ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಇದೀಗ ಒಂದಿಷ್ಟು ಬರೆಯೋದಕ್ಕೆ ಶುರು ಮಾಡ್ರಿ. ಮೊದ್ಲು ಬರೀರಿ ಡೇ 3. ಡೇ 3 ಅಲ್ಲಿ ದೀಕ್ಷಾ ಸಮಾರಂಭ ಅಂತೇಳಿ ಮೊದ್ಲು ಹಾಕ್ರಿ. ದೀಕ್ಷಾ ಸಮಾರಂಭ. ಎಸ್. ಈಗ ಕೆಳಗ್ ಬರೀರಿ, ನಿನ್ನೆ ನಾವು ಕಲಿಯುವಾಗ ಪಂಚಕೋಶಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರಿ. ಎಲ್ಲರಿಗೂ ನೆನಪಿದೆನಾ? ಎಲ್ಲರಿಗೂ ಪಂಚಕೋಶಗಳ ಬಗ್ಗೆ ನಾನು ಹೇಳಿದ್ದು ನಿನ್ನೆದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅನ್ನುವಂತ 5 ಕೋಶಗಳಿಂದ ನಾವು ನಿರ್ಮಾಣ ಆಗಿವಿ. ಯಾವ ರೀತಿ ನಮ್ಮ ಹತ್ರ ಪಂಚೇಂದ್ರಿಯಗಳಿವೆ, ಪಂಚಭೂತಗಳು ಯಾವ ರೀತಿ ಕೆಲಸ ಮಾಡ್ತಾ ಇವೆ, ಸೇಮ್ ಅದೇ ರೀತಿ ನಮ್ಮ ಒಳಗೆ ಪಂಚಕೋಶಗಳಿವೆ. ಹಾಗಾಗಿ ಇವತ್ತು ನಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ, ದೈಹಿಕವಾದ ತೊಂದರೆ ಇದ್ದಾಗ ನಾವು ಹಾಸ್ಪಿಟಲ್ಗೆ ಹೋಗಿರ್ತೀವಿ. ಹಾಸ್ಪಿಟಲ್ ನಲ್ಲಿ ನಮ್ಮ 5 ಲೇಯರ್ ನಲ್ಲಿ ಕೇವಲ ಒಂದು ಪದರ ಯಾವುದು ಅಂದ್ರ ಅನ್ನಮಯ ಕೋಶಕ್ಕೆ ಮಾತ್ರ ಪರಿಹಾರ ಇದೆ. ಉಳಿದಿರುವಂತ 4 ಕೋಶಗಳ ಪರಿಹಾರ ಇರೋದು ಕೇವಲ ಅಧ್ಯಾತ್ಮದಲ್ಲಿ ಮಾತ್ರ ಅಂತ ನಿನ್ನೆ ಹೇಳಿದ್ದ. ಯಾರ್ಯಾರಿಗೆ ನೆನಪಿದೆ? ನನ್ಗೆ ಚಂದ್ರಕಲಾ ಮ್ಯಾಮ್ ಕಾಣ್ತಾ ಇದ್ದೀರಿ, ಆಮೇಲೆ ಸುಚಿತ್ರ ಅನಿಸ್ತಾರೆ, ಇಲ್ಲೊಬ್ರು ಇದ್ದಾರೆ. ಸೊ ನೀವು ಸುಧಾ, ನೀವೆಲ್ಲ ಕಾಣ್ತಾ ಇದ್ದೀರಿ. ನಿನ್ನೆ ಹೇಳಿದ್ದೆಲ್ಲರಿಗೆ ನೆನಪಿದೆ ಅಂತೇಳಿ ಅನ್ಕೊಂಡಿನಿ. ಓಕೆ. ಸೊ ಇವತ್ ನೆಕ್ಸ್ಟ್ ಬರೀರಿ, ಯಾವ ರೀತಿ ನಮಗೆ 5 ಲೇಯರ್ಸ್ 5 ಪದರಗಳಿವೆ ನೋಡ್ರಿ, ಅದೇ ರೀತಿ ಹೊರಗೆ ನಮ್ಮ ಬಾಡಿ, ನಮ್ಮ ಶರೀರದ ಹೊರಗೆ ಇನ್ನೂ ಒಂದು ರಕ್ಷಾ ಕವಚ ಇದೆ. ಒಂದು ರಕ್ಷಾ ಕವಚ ಇದೆ. ಆ ರಕ್ಷಾ ಕವಚಕ್ಕೆ ಔರಾ ಅಂತ ಹೇಳಿ ಕರೀತಾರೆ. ಔರಾ ಅಥವಾ ಬೆಳಕಿನ ಪದರು, ಶಕ್ತಿಯ ಪದರು, ಅಥವಾ ನೀವು ಇನ್ನೊಂದು ಪದ ಇರಬಹುದು ಆಭಾಮಂಡಲ ಅಂತಾರೆ ಹಿಂದಿಯೊಳಗೆ. ಇದಕ್ಕೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ಔರಾ ಅಂತಾರ, ಹಿಂದಿಯಲ್ಲಿ ಇದಕ್ಕೆ ಆಭಾಮಂಡಲ್ ಅಂತಾರೆ, ಕನ್ನಡದಲ್ಲಿ ಇದಕ್ಕೆ ಬೆಳಕಿನ ಪದರು ಅಥವಾ ಶಕ್ತಿಯ ಪದರು. ಇದು ನಮ್ಮ 6ನೇ ಸುರಕ್ಷಾ ಕವಚ. ನೀವು ಒಳಗಿಂದ ಎಣಿಸ್ತಾ ಹೋದ್ರೆ ಇದು 6ನೇದು ಬರುತ್ತೆ, ಹೊರಗಿಂದ ಎಣಿಸ್ತಾ ಹೋದ್ರೆ ಇದು 1ನೇದು ಬರುತ್ತೆ. ಹಾಗಾಗಿ ನೀವು ಇನ್ನರ್ ನಲ್ಲಿ ಅರ್ಥ ಮಾಡ್ಕೊಂಡಾಗ ಇದು 6ನೇ ಪದರ ಬರುತ್ತೆ, ಔಟರ್ ನಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಇದು ಮೊದಲ ಪದರ ಬರುತ್ತೆ, ಫಸ್ಟ್. ಸೊ ಈ ಔರಾ ಏನಿದೆ ನೋಡ್ರಿ, ಇದು ನಮ್ಮ ಸುರಕ್ಷಾ ಕವಚ ಇದೆ. ಯಾವ ರೀತಿ ಬೈಕ್ ಮೇಲೆ ಹೋಗುವಾಗ ಹೆಲ್ಮೆಟ್ ಹಾಕೊಂಡಿರ್ತೀವಲ್ಲ ಸುರಕ್ಷತೆಗಾಗಿ, ಸೇಮ್ ಅದೇ ರೀತಿ ನಮಗೆ ಸುರಕ್ಷತೆ ಇದೆ ನೋಡ್ರಿ. ಬೈ ಬರ್ತ್, ಜನ್ಮತಃನೇ ನಮ್ಗೆ ಬಂದಿರುವಂತದ್ದು ಯಾವ್ದಿದೆ ಅಂದ್ರೆ ಈ ಸುರಕ್ಷಾ ಕವಚ, ಈ ಶಕ್ತಿ ಪದರ ನಮ್ ಜೊತೆಗಿರುತ್ತೆ. ಇಲ್ಲಿ ನಿಮ್ಗೆ ಅರ್ಥ ಮಾಡಿಸುವಂತ ಯಾವ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂದ್ರ, ಕೇವಲ ಮನುಷ್ಯರಿಗೆ ಮಾತ್ರ ಔರಾ ಇಲ್ಲ. ಈ ಶಕ್ತಿಯ ಪದರು, ಬೆಳಕಿನ ಪದರ ಇದೆ ನೋಡ್ರಿ, ಕೇವಲ ಮನುಷ್ಯನಿಗಂತ ಇಲ್ಲ. ಇದು ಲಿವಿಂಗ್ ಮತ್ತು ನಾನ್ ಲಿವಿಂಗ್, ಇದು ಸಜೀವಿಗಳಿಗೂ ನಿರ್ಜೀವಿಗಳಿಗೂ ಎಲ್ಲವುಗಳಿಗೂ ಸಮೇತ ಒಂದು ಲೇಯರ್ ಇದ್ದೇ ಇರುತ್ತೆ. ಪ್ರತಿಯೊಂದಕ್ಕೂ ಜಗತ್ತಿನ ಯಾವುದೇ ವಸ್ತುವನ್ನ ತಗೋರಿ, ಕಣ್ಣಿಗೆ ಕಾಣುವಂತ ಎಲ್ಲಾ ವಸ್ತುಗಳಿಗೂ ಸಮೇತ ಒಂದು ಎನರ್ಜಿಯ ಲೇಯರ್ ಇದೆ, ಒಂದು ಬೆಳಕಿನ ಪದರ ಇದೆ. ಹಾಗಾಗಿ ಇವತ್ತು ಅದನ್ನ ನೀವು ಬೆಳಕಿನ ಪದರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನ ನೀವು ನೋಡ್ತೀರಿ. ಓಕೆನಾ? ಸೊ ಈಗ ಬರೀರಿ EMF. EMF ಅಂದ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಸೈನ್ಸ್ ನಲ್ಲಿ, ಸೈನ್ಸ್ ಸಮೇತ ಇದನ್ನ ಒಪ್ಕೊಂಡ್ಬಿಟ್ಟಿದೆ. ಏನು ಅಂದ್ರ ಒಂದು ಲೇಯರ್, ಒಂದು ಪದರ ಇದೆ ನೋಡ್ರಿ, ಅದು ವರ್ಕ್ ಮಾಡುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನ ಮೊದಲ ಗುರುತಿಸಿದವರು ಯಾರು ಅಂದ್ರ ಮೈಕಲ್ ಫೆರಡೆ.
ಆಧುನಿಕ ಜಗತ್ತಲ್ಲಿ ಇದನ್ನ ಗುರುತಿಸಿದ್ರು. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಇದೆಲ್ಲ ನಮ್ಮ ವೇದಗಳಲ್ಲಿ, ಅಥರ್ವ ವೇದ, ಋಗ್ವೇದ, ಇಲ್ಲಿ ಎಲ್ಲಾನು ಬೆಳಕಿನ ಪದರಿನ ಒಂದು ವಾಕ್ಯ ಉಲ್ಲೇಖಗಳು ಬರುತ್ತೆ. ಹಾಗಾಗಿ ನೀವು ಕಲಿತಾ ಇರುವಂತ ರೇಖಿ ಯಾವುದು ಅಂದ್ರ ಇಂಡಿಯನ್ ರೇಖಿ, ಭಾರತೀಯ ರೇಖಿ, ಭಾರತೀಯ ಮೂಲದಲ್ಲಿ ಏನೆಲ್ಲವೂ ಇದೆ ಅನ್ನುವಂಥದ್ದನ್ನ ಎತ್ತಿ ನಾನು ನಿಮ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಷ್ಟ ಅರ್ಥ ಆಗಿದೆ ನಿಮ್ಗಂತ ಅನ್ಕೊಂಡಿನಿ. ಸೊ ಹಾಗಾಗಿ ಈಗ ನಾವು ಸಜೀವಿಗಳಿಗೂ ಮತ್ತೆ ನಿರ್ಜೀವಿಗಳಿಗೂ ಸಮೇತ ಒಂದು ಬೆಳಕಿನ ಪದರ ಇರುತ್ತೆ ಅನ್ನುವಂಥದ್ದನ್ನ ನೋಡ್ತೀವಿ. ಅದೇ ರೀತಿ ನಮ್ಮ ಭೂಮಿಗೂ ಸಮೇತ ಒಂದು ಸುರಕ್ಷಾ ಕವಚ ಇದೆ. ಗೊತ್ತಲ್ಲ ನಿಮ್ಗೆ, ಬಾಲ್ಯದಲ್ಲಿ ನಾವು 4ನೇ 5ನೇ ಕ್ಲಾಸ್ ನಲ್ಲಿ ಇದ್ದಾಗ ಒಂದು ಓಝೋನ್ ಪದರ ಬಗ್ಗೆ ಓದಿದ್ದೇವೆ. ಯಾರ್ಯಾರಿಗೆ ನೆನಪಿದೆ? ಓಝೋನ್ ಪದರ ಭೂಮಿಗೆ ವಿಷಪೂರಿತ ಕಿರಣಗಳು, ಕ್ಷಯ ಕಿರಣಗಳು ಬರಲಾರದಂಗೆ ತಡೆಯೋದಕ್ಕಾಗಿ, ಅದಕ್ಕೆ ಸುರಕ್ಷಿತವಾಗಿಡೋದಕ್ಕೆ ಒಂದು ಓಝೋನ್ ಪದರ ಇದೆ. ಈಗ ನಮ್ಮ ಲೈಫ್ ಸ್ಟೈಲು, ರಾಕೆಟ್ ಗಳನ್ನ ಬಿಡೋದ್ರಿಂದ, ವಾತಾವರಣದಲ್ಲಿ ಕಲುಷಿತ ಆಗೋದ್ರಿಂದ ಅದಕ್ಕೆಲ್ಲ ಸಣ್ಣ ಸಣ್ಣ ರಂಧ್ರಗಳು ಬೀಳ್ತಾ ಇವೆ, ನಾವು ಅಪಾಯದಲ್ಲಿ ಇದ್ದೀವಿ ಅನ್ನುವಂಥದ್ದು ಬಾಲ್ಯದಲ್ಲಿ ಓದಿದ್ದೀವಿ. ಓದಿರೋದು ನೆನಪಿದೆನಾ ಎಲ್ಲರಿಗೂ? ಹಾ, ಅಂದ್ರೆ ಇದರ ಅರ್ಥ ಏನು ಅಂದ್ರ, ಬರೀ ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ನಿರ್ಜೀವಿಗಳಿಗಷ್ಟೇ ಅವರ ಇಲ್ಲ, ಇದು ಸಂಪೂರ್ಣ ಬ್ರಹ್ಮಾಂಡಕ್ಕೂ ಮತ್ತೆ ನಮ್ಮ ಪೃಥ್ವಿಗೂ ಎಲ್ಲದಕ್ಕೂ ಒಂದು ಲೇಯರ್, ಒಂದು ಬೆಳಕಿನ ಪದರ ಇದೆ ನೋಡ್ರಿ, ಅದು ಸುರಕ್ಷಾ ಕವಚವಾಗಿ ವರ್ಕ್ ಮಾಡ್ತಾ ಇದೆ. ಸೊ ಈಗ ನಿಮ್ಮ ಹತ್ರ ಇರುವಂತ ಪೆನ್ ಇದೆಲ್ಲ, ಎಲ್ಲಾರು ಪೆನ್ ತಗೊಂಡ್ ಬರಿತಾ ಇದ್ದೀರಲ್ಲ, ನಿಮ್ಮ ಪೆನ್ ಅನ್ನ ಒಂದ್ ನಿಮಿಷ, ನಿಮ್ಮ ಪೆನ್ ಇದೆ ನೋಡ್ರಿ, ಇದನ್ನ ನಿಮ್ಮ ಮೂಗಿನ ನೇರಕ್ಕೆ 1 ಫೀಟ್ ಅಂತರದಲ್ಲಿಟ್ಟು, ಇಲ್ಲಿ ಮೇಲ್ ಟಿಪ್ ಇದೆ ನೋಡ್ರಿ, ಇದಕ್ಕೆ ನೋಡೋದಕ್ ಶುರು ಮಾಡ್ರಿ. ಸ್ವಲ್ಪ ದೂರ ಇಡ್ರಿ, ಅದನ್ನ ನಿಧಾನಕ್ಕೆ ಮೇಲೆ ನೋಡೋದಕ್ ಶುರು ಮಾಡ್ರಿ. ನಿಮ್ಗೆ ಅಲ್ಲಿ ವ್ಯತ್ಯಾಸ ಕಾಣುತ್ತೆ. ಎಲ್ಲಾರು ಮಾಡ್ರಿ ಆಕ್ಟಿವಿಟಿ ದಯವಿಟ್ಟು. ಮತ್ತೆ ನೆನ್ಪಿಡ್ರಿ, ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಯಾವುದನ್ನ ಸತ್ಯ ಅಂತ ಹೇಳಿ ನಂಬುತ್ತೆ ನೋಡ್ರಿ, ಅದು ಮಾತ್ರ ಫಾಲೋ ಮಾಡುತ್ತೆ, ಇಲ್ದ್ರ ಮಾಡೋದಿಲ್ಲ. ಇಲ್ಲಿ ನಥಿಂಗ್ ಮೇಡಮ್, ನಥಿಂಗ್ ಏನು, ಸ್ವಲ್ಪ ನಿಮ್ ಹೆಸರು ಬರೀರಿ. ಪಿಂಕ್ ಕಲರ್ ಪೆನ್, ಹಾ, ಹೆಸರು ಚೇಂಜ್ ಮಾಡಿ ದಯವಿಟ್ಟು. ಮತ್ತೆ ಸಮೀಪ ಹಿಡಿರಿ ಪೆನ್ನು, ಬಹಳ ದೂರ ಹಿಡ್ದಿರಿ ನೀವು, ಜಸ್ಟ್ ಇಷ್ಟು ಮಾತ್ರ ಹಿಡಿರಿ, ಬಹಳ ದೂರ ಹಿಡಿಬೇಡಿ, ಸ್ವಲ್ಪ ಪೂರ್ತಿ ಸಮೀಪನೂ ಇಲ್ಲ ದೂರನೆಲ್ಲ, ಮಧ್ಯದಲ್ಲಿ ಹಿಡೀರಿ. ಎಸ್, ರೂಪಾ ಮೇಡಮ್ ಅಲ್ಗಾಡಿಸ್ಬೇಡ್ರಿ, ಹಂಗೆ ಬಿಡ್ರಿ ನೀವು. ವಿದ್ಯಾ ಮ್ಯಾಮ್ ಇನ್ನೊಂದ್ ಚೂರ್ ಮೇಲ್ ಇಡ್ರಿ, ಪೆನ್ನು ಬಾಳ್ ಕೆಳಗ್ ತಗೊಂಡಿರಿ ನೀವು. ಹಾ, ಇನ್ನೊಂದಿಷ್ಟು ಮೇಲ್ ತಗೋರಿ. ಹಾ, ಡನ್. ಎಸ್. ಸೊ ಯಾರ್ಯಾರಿಗೆ ಬೆಳಕಿನ ಒಂದು ಲೇಯರ್, ಮತ್ತು ಉಳಿದವ್ರೆಲ್ಲಾರು ಹೇಳ್ತೀನಿ, ಎಲ್ಲಾರು ವಿಡಿಯೋ ಆನ್ ಮಾಡ್ಬೇಕು. ಅಲ್ದ್ರ 15 ನಿಮಿಷ ಮಾತ್ರ ನಿಮ್ಗೆ ಟೈಮ್ ಕೊಡ್ತಾ ಇದ್ದೀನಿ. 15 ನಿಮಿಷದ ನಂತರ ನನಗೆ ಏನು ಕೇಳಂಗಿಲ್ಲ, ನೇರವಾಗಿ ಟೀಮ್ನವರು ನಿಮ್ಗೆ ರಿಮೂವ್ ಮಾಡ್ತಾರೆ. ಅದು ನಾನ್ ಮಾಡೋದಿಲ್ಲ, ಅವ್ರು ಮಾಡ್ತಾರೆ. ಹಾಗಾಗಿ 15 ನಿಮಿಷದಲ್ಲಿ ನೀವ್ ಏನೇನ್ ರೆಡಿ ಮಾಡ್ಕೋಬೇಕು ಮಾಡ್ರಿ. ಹಾ, ಆಮೇಲೆ 1 2 3 4 ಕಂಪನಿ ಹೆಸರು ಇಟ್ಕೊಂಡವ್ರೆಲ್ಲ ನಿಮ್ ಹೆಸರನ್ನ ಚೇಂಜ್ ಮಾಡ್ರಿ, ಇಲ್ದ್ರ ಎನರ್ಜಿ ಕಂಪನಿ ಕಳಿಸ್ತೀನಿ ನಾ. ರೇಖಿ ಕಂಪನಿಗೆ ಹೋಗಿರುತ್ತೆ ನೋಡ್ರಿ, ಈಗ ಎಲ್ಲ ಚಂದ ನಡೆದ ಮತ್ ಕಂಪ್ನಿಗೆ ಉದ್ಧಾರ ಮಾಡ್ತೀನಿ ಅಂದ್ರೆ ಮಾಡ್ರಿ. ಎಸ್. ಸೊ ಯಾರ್ಯಾರಿಗಲ್ಲಿ ಬೆಳಕಿನ ಒಂದು ಪದರ್ ನಿಮ್ಗೆ ಕಾಣಿದೆ ನೋಡ್ರಿ, ಅವ್ರೆಲ್ಲಾರು ಎಸ್ ಅಂತ ಹೇಳಿ ಒಂದ್ಸಲ ಟೈಪ್ ಮಾಡ್ರಿ. ಕಂಡವ್ರು ಮಾತ್ರ ಮಾಡ್ರಿ, ಕಾಣ್ಲಾರ್ದವ್ರು ಮಾಡ್ಬೇಡ್ರಿ. ಕನ್ಫರ್ಮ್ ಆದವ್ರು, ಒಂದ್ ಬೆಳಕಿನ ಸಣ್ಣ ಲೇಯರು ಇದ್ರ ಸುತ್ತ ನನ್ಗೆ ಕಾಣಿಸಿದೆ ಅನ್ನುವಂಥವ್ರು ಮಾಡ್ರಿ. ಎಸ್, ಕಾಣುತ್ತೆ. ಯಾವಾಗ್ಲೂ ನೆನ್ಪಿಡ್ರಿ, ಅಧ್ಯಾತ್ಮ ಅನ್ನುವಂಥದ್ದಿದೆ ನೋಡ್ರಿ, ಅದು ಸೈನ್ಸ್ ಇದೆ. ಅದಕ್ಕೆ ಇದಕ್ಕೆ ಆಧ್ಯಾತ್ಮಿಕ ವಿಜ್ಞಾನ ಅಂತ ಹೇಳಿ ಕರೀತಾರೆ. ಇಲ್ಲಿ ಯಾವ್ದು ಸುಳ್ಳು ಭ್ರಮೆ ಇರೋದಿಲ್ಲ, ಬಟ್ ನಿಮ್ಗೆ ಅದ್ರ ರೂಟ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಗೊತ್ತಿರ್ಬೇಕು. ಎಸ್. ಸೊ ಯಾರ್ಯಾರಿಗೆ ಕಾಣ್ತಾ ಇದೆ ಅವ್ರೆಲ್ಲರೂ ಒಂದ್ಸಲ ಎಸ್ ಅಂತ ಹೇಳಿ ಟೈಪ್ ಮಾಡ್ರಿ. ಒಂದ್ ಅದಾದ್ಮೇಲೆ ಪೆನ್ ನಲ್ಲಿ ನಿಮ್ಗೆ ಏನಾದ್ರೂ ಸರಿಯಾಗಿ ಕಾಣಿಲ್ಲ ಅಂದ್ರೆ, ಕೆಲವರಿಗೆ ಆಗುತ್ತೆ, ಆಗೋದಿಲ್ಲ, ನಿಮ್ಮ ಡೈರಿ ಇದೆ ನೋಡ್ರಿ, ಆ ಡೈರಿಯನ್ನ ಈ ರೀತಿ ಹಿಡಿದು ಇದ್ರ ಮೇಲಿನ ಲೇಯರ್ ಇದೆ ನೋಡ್ರಿ, ಈ ಈ ಈ ಸೈಜ್ ಅನ್ನ ಹಿಂಗ್ ಕರೆಕ್ಟ್ ಆಗಿ ನೋಡ್ರಿ. ಪೆನ್ ಬಹಳ ಸಣ್ಣದಾಗಿ ಕಾಣಿಸಿಲ್ಲ ನಿಮ್ಗ, ಕೆಲವರಿಗೆ, ಒಬ್ರಿಬ್ರಿಗೆ ಆಗುತ್ತೆ ಅಷ್ಟೇ, ಅದು ಬೇರೆಯವ್ರಿಗೆ ಆಗೋದಿಲ್ಲ. ನೀವು ಡೈರಿಯನ್ನು ಸಮೇತ ನಿಮ್ಮ ಎದುರಿಗೆ ಹಿಂಗ್ ಹಿಡಿಬೇಕು. ಹಾ, ಲೋಕೇಶ್ ಸರ್ ಹಿಂಗ್ ಡೈರಿ ಹಿಡೀರಿ, ನೀವು ಅಡ್ಡ ಹಿಡಿಬೇಡ್ರಿ. ಹಾ, ನೀಟಾಗಿ ಹಿಡೀರಿ. ಹಾ, ಡನ್. ಸ್ವಲ್ಪ ದೂರ ತಗೋರಿ. ಪೆನ್ ನಲ್ಲಿ ಯಾರಿಗಾದ್ರೂ ಕಾಣಿಲ್ಲ ಅಂದ್ರೆ ನೀವು ಡೈರಿಯನ್ನ ಯೂಸ್ ಮಾಡ್ಬೋದು. ಎಸ್.
ಎಸ್. ಸೊ ಯಾರ್ಯಾರಿಗೆ ಕಾಣ್ತಾ ಇದೆ ಡೈರಿಯಲ್ಲಿ ಅವ್ರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಓಕೆ. ಅದ್ರ ನಂತರ ಇನ್ನೂ ಒಂದು ಪ್ರಯೋಗ, ನಿಮ್ಮ ಬೆರಳಿವೆ ನೋಡ್ರಿ, ನಿಮ್ಮ ಬೆರಳನ್ನ, ಎರಡು ಬೆರಳನ್ನ ಸ್ವಲ್ಪ ಈ ರೀತಿ ಮಾಡಿ ಅದ್ರ ಮಧ್ಯದಲ್ಲಿ ನೋಡ್ರಿ. ಅಂದ್ರೆ ನಮ್ಮೊಳಗ ಅವರ ಇದೆ ಇಲ್ಲ ತಕ್ಷಣಕ್ಕೆ ನಿಮ್ಗೆ ಎರಡ್ ಬೆರಳು ಈ ರೀತಿ ಇರುತ್ತೆ ನೋಡ್ರಿ, ಸ್ವಲ್ಪ ದೂರ ಮಾಡ್ರಿ, ಹಿಂಗ್ ಗೋಡೆ ಹಿಂಗ್ ನೋಡ್ರಿ. ಅಂದ್ರೆ ಎದ್ರ ನಿಮ್ಗೆ ಡಿಸ್ಟರ್ಬ್ ಆಗಂಗ್ ಇಡ್ಬೇಡ್ರಿ, ಸ್ವಲ್ಪ ನೇರವಾಗಿ ಇಡಿರಿ. ಹಿಂಗ ಎರಡು ಬೆರಳಿನ ನಡುವೆ ನೋಡೋದಕ್ಕೆ ಶುರು ಮಾಡ್ರಿ. ಸಂಧ್ಯಾ ಮ್ಯಾಮ್ ಕಾಣಿದೆ ನಿಮ್ಗೆ? ಕಾಣುತ್ತೆ. ಸ್ವಲ್ಪ ಸ್ಪಿರಿಚುವಲ್ ಯಾರು ಮೊದ್ಲಿನ ಹಿಡಿದು ಇತ್ತಿರ್ತೀರಿ ನೋಡಿ, ತಕ್ಷಣ ಕಾಣುತ್ತೆ. ಸ್ವಲ್ಪ ಕನ್ಫ್ಯೂಸ್ ಇದೆ, ಈಗೀಗೆ ಒಳಗ್ ಬಂದಿರಿ ಅಂದ್ರೆ ಸ್ವಲ್ಪ ಚೂರು ಟೈಮ್ ತಗೊಳುತ್ತೆ. ಅದ್ ಕಂಡೇ ಕಾಣುತ್ತೆ, ಎಲ್ಲಿಗೆ ಹೋಗೋದಿಲ್ಲ. ಹಾ, ಎರಡು ಬೆರಳುಗಳ ಮಧ್ಯದಲ್ಲಿ ನೀವು ನೋಡಿದ್ರೆ ನಮ್ಮ ಒಳಗೂ ಅವರ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಒಂದು ಪರೀಕ್ಷೆ ಮಾಡೋಣ ಅಂದ್ರ, ನೀವೇನ್ ಸೆಲ್ಫಿ ಮೋಡ್ ನಲ್ಲಿ ಇದ್ದೀರಲ್ಲ, ಹಾ, ನಿಮ್ಗೆ ಕಾಣೋ ಸ್ವಲ್ಪ ಕಷ್ಟ ಇದೆ. ಇಲ್ಲಿ ನಾನ್ ನಿಮ್ಗೆ ಕಾಣ್ತಾ ಇದ್ದೀನಿ ಅಂತ ಅನ್ಕೊಂಡಿನಿ ಎಲ್ಲರಿಗೂ. ಎಲ್ಲಾರ ಸ್ಕ್ರೀನ್ ಮೇಲೆ ನಾನು ಇದ್ದೀನ? ಎಲ್ಲಾರ ಸ್ಕ್ರೀನ್ ಮೇಲೆ? ಈಗ ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ರಿ. ನಾನ್ ಇಲ್ಲಿ ಕುಂತೀನಿ ನೋಡ್ರಿ, ನನ್ ತಲೆ ಇದೆ ನೋಡ್ರಿ, ಈ ಭಾಗದಲ್ಲಿ ನೋಡ್ರಿ. ಪೂರ್ತಿ ಮೇಲೂ ಇಲ್ಲ, ಪೂರ್ತಿ ಇಲ್ಲಿ ಬೆರಳಿದೆ ನೋಡ್ರಿ ನಂದು, ಈ ಭಾಗದಲ್ಲಿ ನೋಡ್ರಿ. ಒಂದ್ ಪೂರ್ತಿ ಲೇಯರ್ ಕಾಣುತ್ತೆ, ನನ್ ಬಾಡಿ ಯಾವ ರೀತಿ ಇದೆ ನೋಡ್ರಿ, ಅಂತದ್ದು ಒಂದ್ ಬೆಳಕು ನಿಮ್ಗೆ ಕಾಣುತ್ತೆ. ಅದು ನನ್ಗಷ್ಟೇ ಅಲ್ಲ, ನಿಮ್ಗೂ ಕಾಣುತ್ತೆ. ಒಂದ ನಿಮಿಷ ನೋಡ್ರಿ ಚಿತ್ತ ಕೊಟ್ಟು. ಎಸ್. ಸೊ ಯಾರ್ಯಾರಿಗೆ ಕಾಣಿದೆ ಒಂದ್ಸಲ ಎಸ್ ಟೈಪ್ ಮಾಡ್ರಿ. ಬೇಕಾದ್ರೆ ಇನ್ನೂ ಒಂದ್ ಪರೀಕ್ಷೆ ಮಾಡ್ಬೋದು. ನಿಮ್ಮ ಫೋನ್ ಅನ್ನ ನೀವೇ ಸೆಲ್ಫಿ ಮೋಡ್ ನಲ್ಲಿ ಇಡ್ರಿ. ಈ ಕ್ಲಾಸ್ ಮುಗಿದ ಮೇಲೆ ಇನ್ನು ಪರೀಕ್ಷೆ ಮಾಡ್ಬೇಕು ಅಂತಿದ್ರ ಸೆಲ್ಫಿ ಮೋಡ್ ನಲ್ಲಿ ನಿಮ್ಮ ಫೋನ್ ಇಡ್ರಿ. ನಿಮ್ದೇ ತಲೆ ಮೇಲೆ ಗಮನಿಸ್ರಿ, ಇಡೀ ನಿಮ್ಮ ಶರೀರದಲ್ಲಿ ಒಂದ್ ಬೆಳಕಿನ ಪದ್ರ ಕಾಣುತ್ತೆ. ಇಲ್ಲಿ ನೀವು ಕನ್ನಡಕ ಹಚ್ಚೋದ್ ಬೇಕಾಗೋದಿಲ್ಲ, ನಾವು ಚಸ್ಮಾ ಅಂತೀವಿ, ಚಸ್ಮಾ ಹಚ್ಚೋದ್ ಬೇಕಾಗಿಲ್ಲ, ನಿಮ್ಗೆ ಕಾಣುತ್ತೆ ಅದು. ಹಾ. ಸೊ ಹಾಗಾಗಿ ಇವತ್ತು ನಿಮ್ಗೆ ಹೇಳೋದು ಏನು ಅಂದ್ರ, ನಮ್ಮ ಔರ ಇದೆ ನೋಡ್ರಿ, ಅದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಮತ್ತೆ ಇದು ಅಟ್ರಾಕ್ಟ್ ಮಾಡುತ್ತೆ. ಇದು ವರ್ಡ್ ಬಹಳ ಇಂಪಾರ್ಟೆಂಟ್. ನಮ್ಮ ಔರ ಏನಿರುತ್ತೆ ನೋಡ್ರಿ, ಹಾ, ಕನ್ನಡಿಯಲ್ಲೂ ನೋಡ್ಬೋದು, ಬಟ್ ನೀವು ಸೆಲ್ಫಿ ಮೋಡ್ ನಲ್ಲಿ ನೋಡ್ರಿ. ನಿಮ್ಮ ಮೊಬೈಲ್ ಇದೆ ನೋಡ್ರಿ, ಅದನ್ನ ಇಟ್ಕೊಂಡು ನೋಡ್ರಿ. ಮತ್ತೆ ಇನ್ನೂ ನಿಮ್ಗೆ ಏನಾದ್ರೂ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನೋಡ್ಬೇಕು, ನಾವು ಮರಗಳಿರುತ್ತೆ ನೋಡ್ರಿ, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ, ಸೂರ್ಯೋದಯ ಸ್ವಲ್ಪ ಸರಿ ಅನ್ಸಂಗಿಲ್ಲ, ಸೂರ್ಯೋದಯಕ್ಕಿಂತ ಮುಂಚೆ ನೀವು ಒಂದ್ ಮರವನ್ನ ನೋಡಿದ್ರೆ ಇಡೀ ಮರದ ಸ್ಟ್ರಕ್ಚರ್ ನಿಮ್ಗೆ ಬೆಳಕಿನ ರೂಪದಲ್ಲಿ ಕಾಣುತ್ತೆ. ಇಲ್ಲಿ ನಿಮ್ ಮನೆ ಹತ್ರ ಬೇವಿನ ಮರ, ಮಾವಿನ ಮರ ಯಾವ್ದಾದ್ರೂ ಇರ್ಲಿ, ಅದನ್ನ ನೋಡ್ರಿ ಒಂದ್ಸಲ. ನಾಳೆ ಸ್ವಲ್ಪ ಅದನ್ನ ಪ್ರಾಕ್ಟಿಕಲ್ ಮಾಡ್ರಿ. ಎಸ್. ಹಾಗಾಗಿ ಇಲ್ಲಿ ಬರ್ಕೋರಿ, ನಮ್ಮ ಏನ್ ಔರ ಇದೆ ನೋಡ್ರಿ, ಅದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಅಂದ್ರೆ ನನ್ನ ಹತ್ರ ಎಂಥ ಎನರ್ಜಿ ಇದೆ ಅಂತಹದ್ದೇ ಫ್ರೀಕ್ವೆನ್ಸಿಯನ್ನ ರೆಡಿ ಮಾಡುತ್ತೆ. ಹಾಗಾಗಿ ನಮ್ಮ ಔರಾದಲ್ಲಿ ಒಂದು ಪವರ್ ಇದೆ, ಅದು ಅಟ್ರಾಕ್ಟ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನಮ್ಮ ಲಾ ಆಫ್ ಅಟ್ರಾಕ್ಷನ್ ನಲ್ಲಿ ನಮ್ ಡ್ರೀಮ್ಸ್ ಗಳು ಯಾಕೆ ಕಂಪ್ಲೀಟ್ ಆಗುತ್ತೆ, ನಾವ್ ಅನ್ಕೊಂಡಿದ್ ಕೆಲಸ ಯಾಕೆ ಆಗುತ್ತೆ ಅಂದ್ರೆ ನಮ್ಮ ಔರ ಅಷ್ಟೊಂದು ಸ್ಟ್ರಾಂಗ್ ಮಾಡ್ಬಿಡ್ತೀವಿ ನಾವು, ಸ್ಪಿರಿಚುವಲ್ ನಲ್ಲಿ ಸ್ಪೆಷಲಿ. ನೀವು ನೋಡ್ರಿ, ಕೆಲವೊಂದು ಗುರುಗಳು ಏನು ವರ್ಕ್ ಮಾಡೋದಿಲ್ಲ, ಅವ್ರು ಇದ್ದಲ್ಲೇ ಇರ್ತಾರ, ಆದ್ರ ಲಕ್ಷಾಂತರ ಜನ ಅವ್ರನ್ನ ನೋಡ್ಲಕ್ ಹೋಗಿರ್ತಾರ, ಗೊತ್ತಲ್ಲ ನಿಮ್ಗೆ. ಅವ್ರು ಎಲ್ಲೂ ಓಡಾಡೋದಿಲ್ಲ, ಹೊರಗ್ ಬರೋದಿಲ್ಲ, ಯಾರ ಜೊತೆಗೆ ಮಾತ್ ಸಮೇತ ಆಡೋದಿಲ್ಲ, ಆದ್ರೂ ಜನ ಹುಚ್ಚ ಹಿಡ್ದು ಅಲ್ಲಿ ತನಕ ಓಡ್ತಾರ. ರೀಸನ್ ಏನು ಅಂದ್ರೆ ಅವ್ರ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ. ನೀವು ಬಹಳ ದೂರ ಹೋಗ್ಬೇಡ್ರಿ, ನರೇಂದ್ರ ಮೋದಿಜಿ ಅವರು ಎಲ್ಲಿ ಬರ್ತಾ ಇದಾರ ನೋಡ್ರಿ, ಅವ್ರ ವಿರೋಧಿಗಳೆಲ್ಲಕ್ಕಿಂತ ಮುಂಚೆ ಹೋಗಿರ್ತಾರ. ಅವ್ರು ವಿರೋಧ ಮಾಡ್ತಾರ, ಲೈಫ್ ಟೈಮ್ ವಿರೋಧ ಮಾಡೋರು, ಆದ್ರೂ ಅವ್ರನ್ನ ನೋಡ್ಲಕ್ ಹೋಗಿರ್ತಾರ. ರೀಸನ್ ಏನು ಅಂದ್ರೆ ಅವ್ರ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಅವ್ರ ಇದೆ ನೋಡ್ರಿ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ರೇಖಿಯಲ್ಲಿ ನಾವ್ ಏನ್ ಕೆಲಸ ಮಾಡ್ತೀವಿ ಅಂದ್ರ, ನಮ್ಮ ಔರ ಏನಿದೆ ನೋಡ್ರಿ ಅದನ್ನ ಸ್ಟ್ರಾಂಗ್ ಮಾಡ್ತೀವಿ, ಮತ್ತೆ ಪಾಸಿಟಿವ್ ಮಾಡ್ತೀವಿ. ಬರ್ಕೋರಿ, ಏನ್ ಕೆಲಸ ಮಾಡ್ತೀವಿ, ನಮ್ಮ ಔರ ಸ್ಟ್ರಾಂಗ್ ಮಾಡ್ತೀವಿ, ಮತ್ತೆ ಪಾಸಿಟಿವ್ ಆಗಿ ವರ್ಕ್ ಮಾಡುವಂಗ ನಾವ್ ಮಾಡ್ಬೋದು. ಯಾರು? ರೇಖಿ ಮಾಸ್ಟರ್ಸ್, ನೀವು ರೇಖಿಯಲ್ಲಿ ಕಲ್ತವ್ರು. ಮತ್ತೆ ಇವತ್ತು ದೀಕ್ಷೆಯ ನಂತರ ನಿಮ್ಮ ಔರ ಇರುತ್ತೆ ನೋಡ್ರಿ, ಬಾಳ್ ಪವರ್ಫುಲ್ ಆಗುತ್ತೆ ದೀಕ್ಷೆ ನಂತರ. ಅದಕ್ಕೆ ನಿಮಗ್ ಮೌನವಾಗಿರ್ರಿ ಅಂತ ಹೇಳಿದ್ದು. ನೀವು ಜಾಸ್ತಿ ಮಾತಾಡಿದ್ರ ಔರ ಕಟ್ ಆಗಿರುತ್ತೆ, ನೆಗೆಟಿವ್ ಥಾಟ್ಸ್ ಗಳು ಬಂದ್ರು ಸಮೇತ ಔರ ಕಟ್ ಆಗುತ್ತೆ. ನಮ್ಮ ಔರ ಎಲ್ಲೆಲ್ಲಿ ಕಟ್ ಆಗುತ್ತೆ ಅಂತ ಸ್ವಲ್ಪ ನೀವು ಮೆನ್ಷನ್ ಮಾಡ್ಕೊರಿ, ಎಲ್ಲೆಲ್ಲದು ಕಟ್ ಆಗುತ್ತೆ. ಒಂದನೇದು ನಿಮ್ಮ ಥಾಟ್ಸ್ ಗಳು.
ನಕಾರಾತ್ಮಕ ವಿಚಾರಗಳು ನಿಮ್ಮಲ್ಲಿ ಬಂದಾಗ ನಿಮ್ಮ ಅವರ ಇದೆ ನೋಡ್ರಿ ಅದು ಕಟ್ ಆಗುತ್ತೆ, ನೆಗೆಟಿವ್ ಥಾಟ್ಸ್ ಗಳಿಗೆ. ಅದಾದ್ಮೇಲೆ ನೆಗೆಟಿವ್ ಮೈಂಡೆಡ್ ಜನರ ಜೊತೆ ಇದ್ದಾಗ್ಲೂ ನಿಮ್ಮ ಅವರ ಕಟ್ ಆಗಿರುತ್ತೆ, ನೆಗೆಟಿವ್ ಮೈಂಡೆಡ್ ಜನರ ಜೊತೆ. ಆಮೇಲೆ ಮನೆಯಲ್ಲಿ ಜಗಳ, ಕಿರಿಕಿರಿ, ಟೆನ್ಷನ್ ಏನಾದ್ರೂ ಇದ್ರು ಎಲ್ಲರ ಅವರ ಕಟ್ ಆಗಿರುತ್ತೆ. ನಮ್ಮ ಮನೆಗೂ ಒಂದ್ ಅವರ ಇದೆ ನೆನ್ಪಿಡ್ರಿ. ಕೆಲವ್ರ ಮನೆಗೆ ಹೋದ್ರು ಬಹಳ ಸಮಾಧಾನ ಅನಿಸುತ್ತೆ, ಕೆಲವ್ರ ಮನೆಗೆ ಹೋದ್ರು ಎದ್ದು ಓಡ್ ಬರ್ಬೇಕು ಅನಿಸ್ತು. ನೋಡಿದ್ರಲ್ಲ ಅಂತವ್ರ ಮನೆ ಹೋದ್ರು ಸಾಕ್, ಕಾಲ್ ನಿಂದ್ರಂಗಿಲ್ಲ, ಯಾವಾಗ ಯಾವಾಗ ವಾಪಸ್ ಬರಮ್ಮಿ ಅನಿಸ್ತದ. ರೀಸನ್ ಏನು ಅಂದ್ರೆ ಅವ್ರ ಸರಿ ಇರೋದಿಲ್ಲ ಅವ್ರ ಮನೆಯಲ್ಲಿ. ಜಗಳ, ಕಿರಿಕಿರಿ ಇವೆಲ್ಲ ಟೆನ್ಷನು. ಆಮೇಲೆ ನಿಮ್ಮ ಹೆಲ್ತ್ ನಲ್ಲಿ, ನಿಮ್ಮ ಆರೋಗ್ಯದ ಸಮಸ್ಯೆ ಇದ್ದಾಗ್ಲೂ ಅವರ ಕಟ್ ಆಗಿರುತ್ತೆ. ಎಸ್, ಹೆಲ್ತ್ ನಲ್ಲಿ ಆರೋಗ್ಯದ ಸಮಸ್ಯೆ ಇದ್ರೂ ಸಮೇತ ನಿಮ್ಮ ಅವರ ಕಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಫೈನಾನ್ಸಿಯಲ್ ಸ್ಟ್ರಗಲ್ ಜಾಸ್ತಿ ಮಾಡ್ತಾ ಇದ್ದೀರಿ ಅಂದ್ರೂ ಅವರ ಕಟ್ ಆಗಿರುತ್ತೆ ನಿಮ್ದು. ಫೈನಾನ್ಸಿಯಲ್ ಸ್ಟ್ರಗಲ್ ಅಂದ್ರೆ ಗೊತ್ತಲ್ಲ, ಏನ್ ಒಂದ್ ಮಾಡ್ತೀರಿ ಒಂದ್ ಆಗ್ತಾ ಇರುತ್ತೆ, ಒಂದ್ ಬರುತ್ತೆ ಒಂದ್ ಹೋಗುತ್ತೆ, ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಅಲ್ಲೂ ನಿಮ್ಮ ಅವರ ಕರೆಕ್ಟ್ ಆಗಿ ವರ್ಕ್ ಮಾಡೋದಿಲ್ಲ. ಎಸ್, ಅದಾದ್ಮೇಲೆ ನೆಗೆಟಿವ್ ಪ್ಲೇಸ್ ಕಡೆಗೆ ಹೋದ್ರು ಅವರ ಕಟ್ ಆಗುತ್ತೆ. ಸ್ಮಶಾನದ ಕಡೆಗೆ ಹೋದ್ರೆ, ಸ್ಮಶಾನ ಭೂಮಿಯಲ್ಲಿ ಅಂದ್ರೆ ಯಾರ್ದು ಡೆತ್ ಆಗಿರುತ್ತೆ, ನೀವು ಹೋಗಿ ಬಂದಿರ್ತೀರಿ ನೋಡ್ರಿ, ಅವತ್ತಿನ ದಿವಸ ನಿಮ್ಮ ಅವರ ಕಟ್ ಆಗಿರುತ್ತೆ. ಅದೇ ಕಾರಣಕ್ಕೆ ನಾವು ಹೇಳ್ತೀವಿ, ಅಂತಹ ಸಂದರ್ಭ ಬಂದ್ರೆ ನೀವು ಯಾರಿಗೂ ಹೀಲಿಂಗ್ ಕೊಡಬಾರ್ದವ. ಅವತ್ ನಿಮ್ಮ ಅವರ ಕಟ್ ಆಗಿರುತ್ತೆ, ನಿಮ್ಮ ಅವರ ನೆಗೆಟಿವ್ ಆಗಿರುತ್ತೆ. ಕೆಲವೊಂದು ಪ್ರದೇಶಕ್ಕೆ ಹೋದ್ರು ಅವರ ಏನಾಗುತ್ತೆ, ಕಟ್ ಆಗಿರುತ್ತೆ. ಎಸ್, ಅದಾದ್ಮೇಲೆ ಅವಾಚ್ಯ ಶಬ್ದಗಳು ಬಳಸೋದ್ರಿಂದನೂ ಅವರ ಕಟ್ ಆಗುತ್ತೆ. ಶಬ್ದ, ನಾಲಿಗೆ. ನಿಮ್ಗೆ ಗೊತ್ತಿರ್ಲಿ, ಸರಸ್ವತಿ ನಮ್ಮ ನಾಲಿಗೆ ಮೇಲೆ ಇರ್ತಾಳಂತೆ ಯಾವಾಗ್ಲೂ. ಹಾಗಾಗಿ ನಾಲಿಗೆಲಿಂದ ಯಾವಾಗ್ಲೂ ಒಳ್ಳೇದನ್ನೇ ಮಾತಾಡ್ಬೇಕು. ಅದನ್ನ ಬಿಟ್ಟು ವಿರೋಧ ಮಾತಾಡಿರ್ತೀವಿ ನೋಡ್ರಿ, ವಿರುದ್ಧ ಎನರ್ಜಿ ನಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಯೂನಿವರ್ಸ್ ನಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ನು ಇದೆ, ಸರಿನೂ ಇದೆ, ತಪ್ಪುನೂ ಇದೆ, ಬೆಳಕು ಇದೆ, ಕತ್ಲು ಇದೆ. ಹಾಗಾಗಿ ನಾನು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕಂತಿದೆ ನೋಡ್ರಿ, ಅದು ನನಗ್ ಬಿಟ್ಟಿರುವಂತದ್ದು. ಸೊ ಹಾಗಾಗಿ ಎಲ್ಲಾ ಸಂದರ್ಭದಲ್ಲಿ ನಮ್ಮ ಅವರ ಏನಾಗುತ್ತೆ ಅಂದ್ರೆ ಕಟ್ ಆಗುತ್ತೆ, ನೆಗೆಟಿವ್ ಆಗಿರುತ್ತೆ. ಈಗ ಇದನ್ನ ನಾನು ಪಾಸಿಟಿವ್ ಆಗಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲೇನ್ ಬರ್ಕೊಂಡಿರ್ ನೋಡ್ರಿ, ಎದ್ರ ಇದ್ರೋ ಕೆಲಸ ಮಾಡ್ಬೇಕು. ನೀವು ಜಗಳ ಅದು ಎಲ್ಲ ಬಿಟ್ಕೊಟ್ಟು ಏನ್ ಮಾಡ್ಬೇಕು, ಶಾಂತಿ ಮತ್ತು ಸಮಾಧಾನಕ್ಕೆ ಬಂದ್ರೆ ನಿಮ್ಮ ಅವರ ಸರಿಯಾಗಿ ವರ್ಕ್ ಮಾಡುತ್ತೆ. ನೀವು ಮೆಡಿಟೇಷನ್ ಮಾಡೋದ್ರಿಂದ ಅವರ ನಿಮ್ದು ಸ್ಟ್ರಾಂಗ್ ಆಗುತ್ತೆ. ಬರ್ಕೊರ್ಬೇಕಾದ್ರೆ ಎಲ್ಲೆಲ್ಲಿ ನಾವು ಸ್ಟ್ರಾಂಗ್ ಮಾಡ್ಬೋದು, ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಅವರ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗುತ್ತೆ. ನೀವು ಜ್ಞಾನಿ ಆದಾಗ ನಿಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ, ನಾಲೆಜ್. ದುಃಖದ ಮೂಲ ಯಾವುದು ಅಂದ್ರೆ ಅಜ್ಞಾನ. ಯಾವ ವಿಷಯದ ಬಗ್ಗೆ ನನಗೆ ಪರಿಪೂರ್ಣ ಜ್ಞಾನ ಇಲ್ಲ ನೋಡ್ರಿ, ಅದು ನನಗೆ ನೋವು ಕೊಡುತ್ತೆ, ದುಃಖ ಕೊಡುತ್ತೆ. ಹಾಗಾಗಿ ನೀವು ಜ್ಞಾನಿ ಆದಾಗ ನಿಮ್ಗೆ ಅವರ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ. ಅದಾದ್ಮೇಲೆ ಸತ್ಸಂಗದಲ್ಲಿ ಇರೋದ್ರಿಂದ ಅವರ ಸ್ಟ್ರಾಂಗ್ ಆಗುತ್ತೆ. ಸತ್ಸಂಗ ಅಂದ್ರೆ ಒಳ್ಳೆಯವರ ಸಂಘ. ಇಲ್ಲಿ ನಾವ್ ಇವತ್ತು ಎಷ್ಟು 139 ಮೆಂಬರ್ಸ್ ಇದ್ದೀವಿ, ಇನ್ನು ಬರ್ತಾರೆ. ಈ 139 ಮೆಂಬರ್ಸ್ ಎಲ್ಲ ಏನಿದೀವಿ, ಪಾಸಿಟಿವ್ ಇದೀವಲ್ಲ, ಫೀಲ್ ಇದೆ ಎಲ್ಲರಿಗೂ. ಯಾರ್ಯಾರು ಪಾಸಿಟಿವ್ ಇದೆಯೋ ನೋಡ್ರಿ, ಅವ್ರೇ ಉಳ್ದವ್ರೆಲ್ಲ ಹೊರಗೆ ಹೋದ್ರು, ಎನರ್ಜಿ ಕನೆಕ್ಟ್ ಆಗೋದಿಲ್ಲ. ನೆನ್ಪಿಡ್ರಿ, ಕೆಲವೊಂದ್ಸಲ ನೆಗೆಟಿವ್ನು ಒಳಗೆ ಆಡ್ ಆಗ್ತಾರ, ಬರೋದಿಲ್ಲ ಅಂತಿಲ್ಲ, ಏನೋ ಫ್ರೀ ಕೊಳ್ಳತಾರ ನೋಡಮಂತೆ ಬಂದಿರ್ತಾರ, ನಿಂದ್ರಂಗಿಲ್ಲ ಇಲ್ಲಿ. ನಮ್ಮ ಅವ್ರ ಅಡ್ಜಸ್ಟ್ ಆಗೋದಿಲ್ಲ, ಅವ್ರು ಹೊರಗೆ ಹೋಗ್ಬಿಡ್ತಾರ. ಹಾಗಾಗಿ ಯಾವಾಗ್ಲೂ ಡೈಮಂಡ್ಸ್ ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಹಾಗಾಗಿ ನೀವೆಷ್ಟು ಪಾಸಿಟಿವ್ ಜನರ ಜೊತೆಗೆ ಕನೆಕ್ಟ್ ಆಗ್ತೀರಿ, ಅಷ್ಟು ಅವರ ನಿಮ್ದು ಸ್ಟ್ರಾಂಗ್ ಆಗುತ್ತೆ. ಅದಾದ್ಮೇಲೆ ಬರ್ಕೋರಿ, ನಿಮ್ಮ ಮನೆ ದೇವರಿಗೆ ಹೋದ್ರೆ ಅವರ ಕನೆಕ್ಟ್ ಆಗುತ್ತೆ ನಿಮ್ಗೆ. ಮನೆ ದೇವ್ರು ಇದ್ದಿರ್ತಾರಲ್ಲ ಎಲ್ಲಾರಿಗೂ, ನೀವು ದೇವಸ್ಥಾನಗಳಿಗೆ, ಮನೆ ದೇವರಿಗೆ ಏನಾದ್ರೂ ಹೋದ್ರು ಸಮೇತ ನಿಮ್ಮ ಅವರ ಇದೆ ನೋಡ್ರಿ, ಅದು ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ. ಎಸ್, ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಅದು ಲೆವೆಲ್ 2 ನಲ್ಲಿ ಹೇಳ್ತೀವಿ, ಬಟ್ ಈಗ್ಲೂ ಬರ್ರಿ. ಅಫರ್ಮೇಶನ್ಸ್ ಮತ್ತೆ ಗ್ರಾಟಿಟ್ಯೂಡ್ ಮಾಡೋದ್ರಿಂದಲೂ ನಿಮ್ಮ ಅವರ ಸ್ಟ್ರಾಂಗ್ ಆಗುತ್ತೆ. ಅಫರ್ಮೇಶನ್ ಮಾಡೋದ್ರಿಂದ ಮತ್ತೆ ಗ್ರಾಟಿಟ್ಯೂಡ್ ಮಾಡೋದ್ರಿಂದನೂ ನಿಮ್ಮ ಅವರ ಸ್ಟ್ರಾಂಗ್ ಇರುತ್ತೆ. ಅದಾದ್ಮೇಲೆ ಬರ್ಕೋರಿ, ನಿಮ್ಮ ವ್ಯವಹಾರ ಸರಿಯಾಗಿದ್ರೆ ನಿಮ್ಮ ಅವರ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ನೀವು ಯಾರಿಗೂ ಮೋಸ ಮಾಡೋದಿಲ್ಲ, ವಂಚನೆ ಮಾಡೋದಿಲ್ಲ, ಸುಳ್ಳು ಮಾತಾಡೋದಿಲ್ಲ, ಯಾರಿಗೂ ನಿಮ್ಲಿಂದ ನೋವಿಲ್ಲ ಅಂದ್ರ ನಿಮ್ಮ ಅವರ ಸ್ಟ್ರಾಂಗ್ ಇರುತ್ತೆ. ವ್ಯವಹಾರ, ಅದಕ್ಕೆ ಹೇಳ್ತೀನಿ ನೋಡಿ, ವ್ಯವಹಾರ ಬಹಳ ಇಂಪಾರ್ಟೆಂಟ್. ಈಗ ನಮ್ದು ಒಂದ್ ಗುರಿ ಏನು, ನಮ್ ಟ್ರಸ್ಟಿನ ಗುರಿ ಏನು ಅಂದ್ರೆ, ಯಾರಾದ್ರೂ ನಮ್ಗೆ 100 ರೂಪಾಯಿ ಕೊಟ್ರೆ ನಾವು 1,000 ರೂಪಾಯಿದು ವಾಪಸ್ ಕೊಡ್ತೀವ್ರಿ.
ಅಷ್ಟು ಜ್ಞಾನ ಅವ್ರಿಗೆ ಧಾರೆ ಇರಿತೀವಿ. ಅವ್ರ ಜೀವನ ಪರಿವರ್ತನೆ ಮಾಡೋದು 100% ಮಾಡ್ತೀವಿ. ರೀಸನ್ ಏನು? ನಮ್ಮ ವ್ಯವಹಾರ ಕರೆಕ್ಟ್ ಆಗಿಟ್ಟಿವಿ ನಾವು. ನಮ್ ಟ್ರಸ್ಟಿನ ಉದ್ದೇಶನೇ ಇದೆ, ನಮ್ ವ್ಯವಹಾರ ಸರಿ ಇಡ್ಬೇಕು, ಆ ನಂತರ ಏನಾದ್ರು ಆಗಿ. ಸೊ ಎಲ್ಲರಿಗ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿ. ಓಕೆನಾ? ಡನ್. ಸೊ ಈಗ ಫಸ್ಟ್ ಬರ್ಕೋರಿ, ಸೆಲ್ಫ್ ಫೀಲಿಂಗ್ ಯಾವ ರೀತಿ ಮಾಡ್ಕೊಡ್ಬೇಕು ಅಂತ. ಇಲ್ಲಿ ತನಕ ಎಲ್ಲರಿಗೂ ತಿಳಿತು ಅಂತ ಅನ್ಕೊಂಡಿನ. ಎಲ್ಲರಿಗ ಅರ್ಥ ಆಗಿದೆನಾ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ ಎಲ್ಲಾರು. 1ನೇ ಸ್ಕ್ರೀನ್ ದೋರ್, ಎಸ್. 2ನೇ ಸ್ಕ್ರೀನ್, ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಇದು ಮಾಡ್ರಿ. ಒಂದ್ ವೇಳೆ ಏನಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ನೀವು ಇರೋ ಗ್ರೂಪ್ ಇದೆ ನೋಡ್ರಿ, ಗ್ರೂಪ್ ನಲ್ಲಿ ಹಾಕಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಹಾ. ಸೊ ಈಗ ನೆಕ್ಸ್ಟ್ ಬರ್ಕೋರಿ, ಸೆಲ್ಫ್ ಫೀಲಿಂಗ್, ಸ್ವಯಂ ಚಿಕಿತ್ಸೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ನಾವು. 2ನೇದು ಸ್ವಯಂ ಚಿಕಿತ್ಸೆ. ಸೊ ಸ್ವಯಂ ಚಿಕಿತ್ಸೆಯಲ್ಲಿ ಸಾಕಷ್ಟು ಸಲ ನೀವು ಫೇಸ್ಬುಕ್ ಆಡ್ ನೋಡಿದಾಗ ಒಂದು ವರ್ಡ್ ಅನ್ನ ಅಲ್ಲಿ ಹೇಳಿದ್ದ, ನೀವು ಈ ಹಿಂದೆ ರೇಖಿನೂ ಮಾಡಿರ್ಬೋದು, ಕಲ್ತಿರ್ಬೋದು, ಆದ್ರೂ ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ದ. ನೆನ್ಪದ? ಈ ವರ್ಡ್ ನೆನ್ಪಿದೆನಾ? ಇದಕ್ ಬಹಳ ವಿರೋಧಗಳು ಬಂದಿವೆ ಅಲ್ಲೆಲ್ಲ. ವರ್ಕ್ ಹೆಂಗ್ ಮಾಡಂಗಿಲ್ಲ, ನಮ್ದೆಲ್ಲ ವರ್ಕ್ ಮಾಡುತ್ತೆ, ಹಿಂಗೆ ಎಲ್ಲ ಇರ್ತಾರ ಅಲ್ಲಿ. ಪಾಪ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲ ಬಂದಿರ್ತಾರ ಕೆಲವೊಂದ್ಸಲ. ಇವ್ರು ಮಾಡೋದಿಲ್ಲ ಅಂತ ಹೆಂಗ್ ಹೇಳಿದ್ದಾರೆ ಅಂತೇಳಿ ಅವ್ರೇನೋ ಅಬ್ಜೆಕ್ಷನ್ ಕ್ವಶನ್ ಎಲ್ಲ ಮಾಡೋ ಪೀಳಿಗೆಗಳು ಇದ್ದಿರ್ತಾವ, ಅವೆಲ್ಲ ಬಂದಿರ್ತಾವ. ಸೊ ರೀಸನ್ ಏನು ಅಂದ್ರೆ ಬರ್ಕೋರಿ, ಯಾರ ಅವರ ನೆಗೆಟಿವ್ ಇದೆ, ಕಟ್ ಆಗಿದೆ, ಅದು ಏನು ವರ್ಕ್ ಮಾಡ್ತಾ ಇಲ್ಲ, ಅದ್ರ ಮೇಲೆ ನೀವು ಎಷ್ಟು ಹೀಲಿಂಗ್ ಮಾಡ್ರಿ ಕೆಲಸ ಆಗೋದಿಲ್ಲ. ನೀವ್ ಎಷ್ಟು ರೇಖಿ ಮಾಡ್ರಿ ವರ್ಕ್ ಮಾಡೋದಿಲ್ಲ. ಸೊ ಹಾಗಾಗಿ ನಮ್ಮ ಇಂಡಿಯನ್ ರೇಖಿಯಲ್ಲಿರುವಂತ ಒಂದು ಅದ್ಭುತ ಶಕ್ತಿ ಯಾವುದಂದ್ರ, ನಾವು ಪ್ರತಿ ದಿನಾನು ಸಮೇತ ಔರಾ ಕ್ಲೆನ್ಸ್ ಮಾಡ್ತೀವಿ. ಬರ್ಕೋರಿ, ಫಸ್ಟ್ ಸ್ಟೆಪ್ಪೇ ನಿಮ್ದು ಔರಾ ಕ್ಲೆನ್ಸ್ ಮಾಡ್ಬೇಕು. ನೀವು ನಿಮ್ಮ ಔರಾನ ನೀವೇನ್ ಮಾಡ್ಬೇಕಂದ್ರ ಫಸ್ಟ್ ಕ್ಲಿಯರ್ ಮಾಡಿನೇ ಮೆಡಿಟೇಷನ್ ಮಾಡೋದಿದೆ, ಅವಾಗೆ ರಿಸಲ್ಟ್ ಬರುತ್ತೆ. ಧ್ಯಾನ ಮಾಡುವಾಗ ಯಾಕೆ ನಮ್ಗೆ ಏಕಾಗ್ರತೆ ಬರೋದಿಲ್ಲ, ಮನ್ಸು ಯಾಕೆ ಯಾವ ರೀತಿ ಚಂಚಲ ಆಗುತ್ತೆ ಅಂದ್ರ ಅದು ಅವರ ನೆಗೆಟಿವ್ ಇರುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ಇದು ನನ್ನ ಹತ್ರ ಒಂದು ಬಾಕ್ಸ್ ಇದೆ, ಇದು ಬಾಕ್ಸ್ ಇದೆ, ನಂದು ವಿಶ್ ಬಾಕ್ಸ್ ಇದೆ. ಈ ವಿಶ್ ಬಾಕ್ಸಿನ ಒಳಗೆಲ್ಲಾನು ಕಸ ತುಂಬಿನ್ ನಾನು, ಒಳಗೆಲ್ಲ ಕಸ ಇದೆ, ಮೇಲಿಂದ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೀನಿ. ಆಗುತ್ತದು? ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮ ಇಂಡಿಯನ್ ರೇಖಿ ಏನ್ ಹೇಳುತ್ತೆ ಅಂದ್ರ, ಮೇಲಿಂದು ಕ್ಲೀನ್ ಮಾಡ್ರಿ, ಒಳಗಿದ್ದು ಕ್ಲೀನ್ ಮಾಡ್ರಿ. ಆತ್ಮನು ಸ್ವಚ್ಛ ಮಾಡ್ಬೇಕು, ಶರೀರನು ಸ್ವಚ್ಛ ಮಾಡ್ಬೇಕು. ಈ ಎರಡೂ ಕೆಲಸಗಳು ಔರಾ ಕ್ಲೆನ್ಸಿಂಗ್ ನಲ್ಲಿ ಆಗುತ್ತೆ. ಸೊ ಹಾಗಾಗಿ ಮೊದಲನೇ ಕೆಲಸ ನಾವ್ ಏನ್ ಮಾಡೋಣ ಅಂದ್ರ, ನಮ್ಮ ಔರಾನ ಕ್ಲೆನ್ಸ್ ಮಾಡೋಣ. ನೀವ್ ಯಾರ್ಯಾರು ಕುಂತೀರಿ, ನಿಮ್ಮ ಡೋರ್ ಏನಾದ್ರೂ ಕ್ಲೋಸ್ ಮಾಡಿದ್ರೆ ಓಪನ್ ಮಾಡ್ಬರ್ರಿ, ತೆಗೆದು ಬರ್ರಿ. 1 ನಿಮಿಷ ಮುಚ್ಚಿದ್ರ ಅದನ್ನ ಓಪನ್ ಮಾಡಿ ಬರ್ರಿ, ನೀವು ಹೊರಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಎಲ್ಲಾರು ಮಾಡ್ರಿ. ನಿಮ್ಮ ಡೋರ್ ಏನಾದ್ರೂ, ನೀವು ಕುಂತಿರುವಂತ ರೂಮ್ದು ಬಾಗಿಲು ಏನಾದ್ರೂ ಮುಚ್ಚಿದ್ರೆ ಅದನ್ನ ತೆಗೆದು ಬರ್ರಿ. ಈಗ ಆಕ್ಟಿವಿಟಿ ಇದೆ ನಿಮ್ಗೆ, ಕ್ಲೆನ್ಸಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳಿ. ಯಾರಾದ್ರೂ ಬಸ್ ನಲ್ಲಿ ಇದ್ರೆ ಅದ್ರ ಕಿಟಕಿ ಓಪನ್ ಮಾಡ್ರಿ. ಬಟ್ ಬಸ್ ನಲ್ಲಿ ಇದ್ದವ್ರಿಗೆ ನಾನು ದೀಕ್ಷೆ ಕೊಡೋದಿಲ್ಲ. ನೀವ್ ಯಾರ್ಯಾರು ವೆಹಿಕಲ್ ನಂಗೆ ಕಾಣ್ತಾ ಇದೀರಿ, ಇಲ್ಲಿ ಇದ್ದೀರಿ ನೀವು, ಕೆಲವ್ರನ್ನ ಹೇಳಿದ್ರೆ ಕೇಳಂಗಿಲ್ಲ ನೀವು. ಎಲ್ಲೋ ಊರಿಗೆ ಹೋಗ್ಲಕ್ ಜಮಾಯಿಸಿರಿ, ಹೋಗ್ರಿ ನೀವು, ನಾನ್ ಬೇಡ ಅನ್ನಂಗಿಲ್ಲ. ಬಟ್ ದೀಕ್ಷೆ ಟೈಮಿಂಗ್ ನಿಮ್ಗೆ ದೀಕ್ಷೆ ಸಿಗೋದಿಲ್ಲ, ಅಲ್ಲಿ ತನಕ ಜ್ಞಾನ ತಗೋರಿ, ನಾವ್ ಬೇಡ ಅನ್ನಂಗಿಲ್ಲ. ಓಕೆನಾ? ಎಲ್ಲ ಡೋರ್ ಓಪನ್ ಮಾಡಿದ್ರಿ ಅಂತ ಅನ್ಕೊಡಿ. ಡನ್. ಸೊ ಈಗ ನಮ್ಮ ಔರಾ ಕ್ಲೆನ್ಸಿಂಗ್ ಮಾಡುವಂತ ಫಸ್ಟ್ ಸ್ಟೆಪ್ ಅನ್ನ ಹೇಳ್ತೀನಿ. 2 ಕೈ ಇದೆ ನೋಡ್ರಿ, 2 ಕೈಯನ್ನ ಜೋರಾಗಿ ಉಜ್ಕೊಡ್ರಿ, ಜೋರಾಗಿ. ಸ್ವಲ್ಪ ಸ್ಪೀಡ್ ಮಾಡ್ರಿ ಎಲ್ಲಾರಿಗೂ ನೋಡ್ತೀನಿ, ವೇಟ್ ಮಾಡಿ. 1 2 3 4 5 6 7 8 9 10. ಸಮೀಪಕ್ಕೆ ಹಿಂಗಿಡಿರಿ. ಆ ವೈಬ್ರೇಷನ್ ಅನ್ನ ಫೀಲ್ ಮಾಡ್ರಿ. ನಿಧಾನಕ್ಕೆ ಸ್ವಲ್ಪ ದೂರ ತಗೋರಿ, ಬಹಳ ನಿಧಾನಕ್ಕೆ. ನಿಮ್ಮ 2 ಮೊಳಕ ಇವೆ ನೋಡ್ರಿ, ಅವು ಟೈಟ್ ಆಗಿ ಹಿಡಿಬೇಡ್ರಿ, ಸಡಿಲ ಬಿಡ್ರಿ, ಶರೀರ ಸಡಿಲ ಬಿಡ್ರಿ. ಆ ವೈಬ್ರೇಷನ್ ಜೊತೆ ಕನೆಕ್ಟ್ ಆಗ್ರಿ, ಅದನ್ನ ನೋಡ್ತಾ ಹೋಗ್ರಿ. ಮತ್ತೆ ಸ್ವಲ್ಪ ದೂರ ತಗೋರಿ, ಇನ್ನೊಂಚೂರು ದೂರ ತಗೋರಿ, ಹಾಗೆ ದೂರ ಬರ್ರಿ. ಎಲ್ಲಿ ತನಕ ಅದು ವೈಬ್ರೇಷನ್ ಆಗ್ತಾ ಇದೆ ಅಲ್ಲಿ ತನಕ ಮೊದಲು ದೂರ ತರ, ಆಮೇಲೆ ಸಮೀಪ ಮಾಡೋಣ. ರಾಜೀವ್ ಸರ್, ಮೊದಲು ದೂರ ತರ್ರಿ. ಒಂದೊಂದು ಮಾಡೋಣ. ಎಸ್, ಎಲ್ಲಿ ತನಕ ವೈಬ್ರೇಷನ್ ಆಗ್ತಾ ಇದೆ ಅಲ್ಲಿ ತನಕ ದೂರ ತಗೊಂಡ್ ಬರ್ರಿ 2 ಕೈ. ಎಲ್ಲಿ ವೈಬ್ರೇಷನ್ ಕಡಿಮೆ ಅನಿಸ್ತಾ ಇದೆ ನೋಡ್ರಿ, ಮತ್ತೆ ಸಮೀಪಕ್ಕೆ ತಗೊಂಡ್ ಬರ್ರಿ. ಈ ಸಮೀಪಕ್ಕೆ ತರುವಾಗ ಗಮನಿಸ್ರಿ, ಅದು 2 ಕೈ ತನ್ನಿಂದ ತಾನೇ ಸಮೀಪ ಬರ್ತಾ ಇದೆ.
ಎರಡು. ಆದ್ರೆ ನೀವು ಕೈಗಳು ಮಾತ್ರ ಬಿಗಿಯಾಗಿ ಇಡಬೇಡಿ, ಸಡಿಲವಾಗಿಡ್ರಿ. ಎರಡು ಸಮೀಪಕ್ಕೆ ಬರ್ತಾ ಇರೋದು ಗಮನಿಸ್ರಿ. ಮತ್ತೆ ಸ್ವಲ್ಪ ದೂರ ತರ್ರಿ, ಸ್ವಲ್ಪ ಸಮೀಪ. ಈಗ ನಿಮ್ಮ ಕೈಯಲ್ಲಿ ಎನರ್ಜಿ ಬಾಲ್ ಇದೆ, ಒಂದು ಶಕ್ತಿಯ ಚೆಂಡು ಅಂತೀವಿ ನಾವು ಇದಕ್ಕೆ, ಎನರ್ಜಿ ಬಾಲ್. ಇದಕ್ಕೆ ಬೆಳಕಿನ ಚೆಂಡು ಅಥವಾ ಬೆಳಕಿನ ಪದರು ಅಂತ ಹೇಳ್ತಾರೆ. ಈಗ ಇದಕ್ಕೆ ನಾವೇನ್ ಮಾಡೋಣ, ಬಾಲ್ ತರ ಮಾಡ್ಕೊರಿ ನಿಧಾನಕ್ಕೆ. ನೀವು ಬೇಕಾದ್ರೆ ಯಾವ ಸೈಜಿನ್ ಬೇಕು ಆ ಸೈಜಿನ್ ಮಾಡ್ಬೋದು, ದೊಡ್ಡದು ಬೇಕಂದ್ರೆ ದೊಡ್ಡ ಮಾಡ್ಬೋದು. ಬಹಳ ನಿಧಾನಕ್ಕೆ ಅದಕ್ಕೆ ಒಂದು ಬಾಲ್ ನ ಸ್ಟ್ರಕ್ಚರ್ ಅನ್ನ ಕೊಡ್ರಿ. ಬಾಲ್ ನ ಸ್ಟ್ರಕ್ಚರ್ ಕೊಡ್ರಿ. ಲೋಕೇಶ್ ಸರ್ ಅದಕ್ಕೆ ಬಾಲ್ ತರ ಮಾಡ್ರಿ. ಲೋಕೇಶ್ ಭಟ್, ಹಾ, ಸ್ವಲ್ಪ ಕೆಳಗೆ ಮೇಲೆ ಕೈ ಮಾಡಿ ಬಾಲ್ ತರ ಕ್ರಿಯೇಟ್ ಮಾಡ್ರಿ. ಅದಕ್ಕೆ ನಿಧಾನಕ್ಕೆ ಮಾಡ್ಕೋರಿ, ಮೇಲೆ ಕೆಳಗೆ ಮಾಡ್ರಿ. ಎಸ್. ಸೊ ಈಗ ನಿಮ್ ಕೈಯಲ್ಲಿ ಇರುವಂತಹ ಬೆಳಕಿನ ಬಾಲ್ ಅನ್ನ ಈ ರೀತಿ ತಗೋರಿ ನಿಮ್ ಕೈಯಲ್ಲಿ. ಹಾ, ಈಗ ನಿಮ್ ಕೈಯಲ್ಲಿ ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಅಂತ ಅನ್ಕೊಂಡಿನ. ಈಗ ಈ ಒಂದು ಬೆಳಕಿನ ಪದರು ಏನಿದೆ ನೋಡ್ರಿ, ಇದನ್ನ 5 ತತ್ವಗಳಲ್ಲಿ ನಾವು ಕನೆಕ್ಟ್ ಮಾಡಿದೀವಿ. ರಾತ್ರಿ ನೆನ್ಪಿದಿಲ್ಲ, ಎಲ್ಲಾ ಬೆರಳುಗಳನ್ನ ಬರೆದು ಒಂದು ಆಕ್ಟಿವಿಟಿ ಮಾಡಿ ನೆನ್ಪದಲ್ಲ. 5 ಬೆರಳುಗಳಲ್ಲಿ 5 ತತ್ವ. 5 ತತ್ವಗಳಿಂದ ನನ್ನ ಕೈಯಲ್ಲಿ ಒಂದು ಎನರ್ಜಿ ಬಾಲ್ ರೆಡಿ ಆಗಿದೆ, ಪಂಚತತ್ವಗಳದ್ದು. ಈಗ ಈ ಎನರ್ಜಿ ಬಾಲ್ ಇದೆ ನೋಡ್ರಿ, ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಔರಾ ಕ್ಲೆನ್ಸ್ ಮಾಡೋದಕ್ಕೆ ಉಪಯೋಗ ಮಾಡ್ತೀನಿ. ಈ ಕೈಯಲ್ಲಿರುವಂತ ಬಾಲ್ ಅನ್ನ ಎಲ್ಲಿ ತಗೊಂಡ್ ಬರ್ಬೇಕು, ತಲೆ ಮೇಲೆ. ಹಾ, ಈಗ ಎರಡು ಕೈಯನ್ನ ಬಾಡಿ ಟಚ್ ಮಾಡ್ಲಾರ್ದಂಗ ಈ ರೀತಿ ಕ್ಲೆನ್ಸ್ ಮಾಡ್ತಾ ಬರ್ಬೇಕು ಮುಂದೆ. ಪೂರ್ತಿ ಎಲ್ಲಾರು ಎದ್ ನಿಂತು ಮಾಡ್ರಿ, ಕಾಲಿನ ತನಕ ಬರ್ಬೇಕು, ಕಾಲಿನ ಸೈಡಿಗೆ ಹಿಂಗ ಹಾಕ್ಬಿಡ್ಬೇಕು. ಎದುರಿಗೆ 11 ಸಲ ಮಾಡ್ಬೇಕು ನೀವು. ಎಲ್ಲಾರು ಎದ್ ನಿಂತು ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಮತ್ ಇಡೀ ಶರೀರ ನಿಮ್ದೇ ಇದೆ, ಎಲ್ಲಾ ಪಾರ್ಟ್ಗಳು ನಮ್ದೇ ಅವ. ಬೇರೆಯವ್ರದ್ದು ಯಾರ್ದಾರ ಕಡ ತಗೊಂಬಂದಿರೇನ? ಆ ಇಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬಾರ್ದಂತಿಲ್ಲ, ಇಡೀ ಬಾಡಿಗೆ ನೀವು ಕ್ಲೆನ್ಸಿಂಗ್ ಅನ್ನ ಮಾಡ್ಬೇಕು. ಮತ್ತೆ ನಿಧಾನಕ್ಕೆ ಮಾಡ್ರಿ. ಹಾ, ನಿಧಾನಕ್ಕೆ ಮಾಡ್ರಿ. ಮತ್ತೆ ಕೆಳಗ್ ನೆಲಕ್ಕೆ ಸೈಡಿಗೆ ಹಿಂಗ್ ಹಾಕ್ಬಿಡ್ಬೇಕು ಲಾಸ್ಟ್. ಇದನ್ನ ಎಣಸಿ 11 ಸಲ ಮಾಡ್ಬೇಕು ಎದುರಿಗೆ. 11 ಸಲ ಯಾಕೆ ಮಾಡ್ಬೇಕಂದ್ರೆ ಹಿಂದೆ ಬೆನ್ನಿನ ಭಾಗದಲ್ಲಿ ನಮ್ ಕೈ ನಿಲ್ಕೋದಿಲ್ಲ, ಹಾಗಾಗಿ ಹಿಂದಿಂದ 5 ಮುಂದಿಂದ 6 ಈ ರೀತಿ ಮಾಡಿ 11 ಸಲ ಈ ಸೈಡಿಗೆ ಹಾಕ್ಬಿಡ್ಬೇಕು. ಮತ್ತೆ ಬಾಡಿ ಟಚ್ ಮಾಡಬಾರ್ದು. ಬಹಳ ಸ್ಪೀಡ್ ಆಗಿ ಮಾಡ್ಬೇಡ್ರಿ, ಫಸ್ಟ್ ಟೈಮ್ ಮಾಡ್ತಾ ಇದ್ರಿ, ಸ್ಲೋ ಆಗಿ ಮಾಡ್ರಿ. ಅದು ಪೂರ್ತಿ ಕ್ಲೆನ್ಸ್ ಆಗೋದಕ್ಕೆ ಬಿಡ್ರಿ. ಹಾ, ಪೂರ್ತಿ ತೆಗೆದು ಬಿಡ್ರಿ ನಿಧಾನಕ್ಕೆ. ಮತ್ತೆ ಎದ್ ನಿಂತ್ ಮಾಡ್ರಿ ದಯವಿಟ್ಟು. ಯಾರಿಗಾದ್ರೂ ಆರಾಮಿಲ್ಲ, ಇಟ್ಸ್ ಓಕೆ. ರವೀಂದ್ರ ಸರ್ ನೀವು ಮಾಡ್ತಾ ಇಲ್ಲ. ನೀವು ನಂಗೆ ಗೊತ್ತಿದೆ, ನೀವು ನನ್ಕಿಂತ ಹಿರಿಯರಿದ್ರಿ, ಆದ್ರೂ ಮಾಡ್ರಿ. ಇದು ಯೂನಿವರ್ಸ್ ನ ಮೆಸೇಜ್ ಇದೆ, ನಂದೇನು ಇಲ್ಲ. ನಾನ್ ನಿಮಿತ್ ಇದ್ದೀನಿ ಅಷ್ಟೇ, ಸೇವೆ ಮಾಡ್ತಾ ಇದ್ದೀನಿ. ಹಾ, ಎಸ್. ಎಲ್ಲಾ ಹೆಣ್ಮಕ್ಳು ಮಾತ್ರ ಬೆಸ್ಟ್ ಮಾಡ್ತಾ ಇದ್ದಾರೆ, ಉಳ್ದವ್ರು ಮಾಡ್ತಾ ಇದ್ದೀರಿ. ಹಾ, ಪ್ರಭು ಸರ್ ಮಾಡ್ರಿ. ಮುಂದೆ 11 ಸಲ ಆದ್ಮೇಲೆ, ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಕೈ ಕಡೆಗೆ 2 ಕೈ ಇವೆ ನೋಡ್ರಿ, ಈ ರೀತಿ ಕೈಯನ್ನ ಈ ರೀತಿ ತಿರುಗಿಸ್ಬೇಕು. ಪೂರ್ತಿ ತಿರುಗಿಸ್ ಎಲ್ಲಾ ಕಡೆ ತಗೊಂಡು ಮತ್ತೆ ಕೆಳಗ್ ಹಾಕ್ಬಿಡ್ಬೇಕು. ಈ ಕೈ ಕಡೆ 5 ಸಲ, ಈ ಕೈ ಕಡೆ 5 ಸಲ. ಎಸ್, ಆಶಾ ಮ್ಯಾಮ್ ಬೆಸ್ಟ್ ಮಾಡ್ತಾ ಇದ್ದೀರಿ. ಹಾ, ಪ್ರಶಾಂತ್ ಸೇಠ್ ನೀವು ಕಾಣ್ತಾ ಇಲ್ಲ ನನಗೆ, ಬರೀ ನಿಮ್ ದೀಪ ನೀರ್ ಅಷ್ಟೇ ಕಾಣ್ತಾ ಇದೆ. ಕೆಲವ್ರು ವಿಡಿಯೋ ಆನ್ ಮಾಡ ಅಂದಾರ ಅಂತೇಳಿ ವಿಡಿಯೋ ಮುಂದೆ ಒಂದ್ ಗ್ಲಾಸ್ ನೀರು ಒಂದ್ ದೀಪ ಹಚ್ಚಿ ಎಲ್ಲಿಗೆ ಹೋಗ್ಯಾರ ಗೊತ್ತಿಲ್ಲ. ಹಾ, ಆಯ್ತು, ಓಕೆ, ಬನ್ನಿ ಬೇಗ ಬನ್ನಿ. ಹಾ, ಈ ಸೈಡ್ 5, ಈ ಸೈಡ್ 5, ಟೋಟಲ್ 21 ಟೈಮ್ ಮುಗಿದಿರುತ್ತೆ. ಎಸ್, ಸುಶಾಂತ್ ಇಲ್ಲಿ, ಗ್ಯಾಲಕ್ಸಿ, ಸುಹಾಸಿನಿ, ಸುರೇಂದ್ರ ಎಲ್ಲ ಎಸ್ ಇದ್ದವ್ರು ಏನೇನ್ ಮಾಡ್ತಾ ಇದ್ದೀರಿ, ಬೇಗ ಬೇಗ ಸ್ಪೀಡ್ ಆಗಿ ಮಾಡ್ರಿ. ಭಾರತಿ, ವಿರೂಪಾಕ್ಷ, ಓಕೆ. ಸೊ ಯಾವ್ದು 21 ಟೈಮ್ ಆಗಿದೆ ನೋಡ್ರಿ, ಈಗ ದಯವಿಟ್ಟು ನೆನ್ಪಿಡ್ರಿ. ಈಗ ಏನ್ ಮಾಡ್ಬೇಕಂತ, ಖೇಚ್ರಿ ಮುದ್ರೆಯನ್ನ ತಗೋಬೇಕು. ನಿಮ್ಮ ನಾಲಿಗೆ ಇದೆ ನೋಡ್ರಿ, ನಿಮ್ಮ ತಾಳಿಗೆಗೆ ಈ ರೀತಿ ಮಡಚಿ ಟಚ್ ಮಾಡ್ಬೇಕು. ಸರಿಯಾಗಿ ನೆನ್ಪಿಡ್ರಿ, ಖೇಚ್ರಿ ಮುದ್ರೆ. ನಿಮ್ ನಾಲಿಗೆಯನ್ನ ಸ್ವಲ್ಪ ಮಡಚಿ ತಾಳಿಗೆಗೆ ಹಚ್ಬೇಕು. ಹಚ್ಚಿದ ಮೇಲೆ ನೀವು ಹೊರ ಹಾಕಿರುವ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ ಒಳಗೆ ವಾಪಸ್ ಬರೋದಿಲ್ಲ, ಅದಕ್ಕಾಗಿ ಮಾಡೋದು. ಈಗ ಕೆಳಗ್ ಬಿದ್ದಿರುವಂತ ಔರ ಇದೆ ನೋಡ್ರಿ, ಅದು ನಿಮ್ಮ ಬೇಡವಾಗಿರುವಂತ ಔರ ಇದೆ, ಅಂದ್ರೆ ನಿಮ್ಗ್ ಬೇಕಾಗಿಲ್ಲ ಅಂಥದ್ದೊಂದು ಎನರ್ಜಿ ಇದೆ ನೋಡ್ರಿ, ಅದು ಎಲ್ಲಿ ಬಿಟ್ಟಿರಿ, ನೀವು ನೆಲಕ್ ಹಾಕಿದ್ರಿ. ಈಗ ಅದೆಲ್ಲಾನು ತಗೋಬೇಕು ನೀವು ಸರಿಯಾಗಿ ಕ್ಲೀನ್ ಆಗಿ.
ತಗೊಂಡು ಈ ರೀತಿ ಕೈಯಲ್ಲಿ ಹಿಡಿದು ಖೇಚ್ರಿ ಮುದ್ರೆ ಬಿಡ್ಲಾರ್ದಂಗ ನೀವು ಬಾಗಿಲ್ ತೆರೆದಿರಲ್ಲ, ಹೊರಗೆ ಹೋಗಿ ನಿಮ್ಮ ಕಂಪೌಂಡ್ ಆಚೆ ಅಥವಾ ಬಾಗಿಲ್ ಆಚೆಗೆ ಹಿಂಗ ಹಾಕ್ಬಿಡ್ಬೇಕು. ಹಾಕಿ ಕೈ ಕಾಲು ಮುಖ ಎಲ್ಲಾ ತೊಳ್ಕೊಂಡು ಬರ್ಬೇಕು. ಇದು 2 ನಿಮಿಷದ ಆಕ್ಟಿವಿಟಿ ಇದೆ. ಓಕೆನಾ? ಹಂಗೆ ಹೋಗ್ರಿ, ತಟ್ಟಿ ತೆರೆದಿರಲ್ಲ ಹೋಗ್ರಿ, ಖೇಚ್ರಿ ಮುದ್ರೆ ಬಿಡಂಗಿಲ್ಲ, ಬಿಟ್ರೆ ಮತ್ ಒಳಗ್ ಬರುತ್ತೆ. ಈ ರೀತಿ ನಾಲ್ಗೆ ಹಿಂಗ್ ಮಡಚಿ ತಾಳಿಗೆ ಹಚ್ಬೇಕು ಮೇಲೆ. ಹಾ ಎಸ್ ರಾಧಾ ಕರೆಕ್ಟ್ ಮಾಡ್ತಾ ಇದ್ದೀರಿ, ಹೋಗ್ರಿ ಇವರ. ಹಾ ಬಾಗಿಲ್ ತೆರೆದು ಡನ್. ಎಲ್ಲಾರು ಹೊರಗೆ ಹೋಗ್ರಿ, ಅದನ್ನ ರಿಮೂವ್ ಮಾಡಿ ಮತ್ತೆ ಹಾ ಕೈಯಲ್ಲಿ 2 ಕೈಯಲ್ಲಿ ತಗೋಬೇಕು. ಸಂತೋಷ್ ತಿಳಿದಿಲ್ಲ ನಿಮ್ಗ? ಸಂತೋಷ್, ಸಾತ್ವಿಕ್, ಸೌಮ್ಯ, ಹಾ ಆ ಎನರ್ಜಿಯನ್ನ ಕೆಳಗಿರುವಂತ ಬೇಡವಾಗಿರುವ ಅವರ ಇದೆ ನೋಡ್ರಿ, ಹಾ ಕೆಳಗಿರೋದೆಲ್ಲಾನು ಹಿಂಗ್ ತಗೊಂಡ್ ಬಿಡ್ಬೇಕು ನೀವು ಫೀಲಿಂಗ್ ಜೊತೆ ಕನೆಕ್ಟ್ ಆಗಿ. ಅದನ್ನ ಈ ರೀತಿ ಕೈದಾಗ ಹಿಡಿದು ಖೇಚ್ರಿ ಮುದ್ರೆ ಮಾಡ್ಬೇಕು. ಮುದ್ರೆ ಅಂದ್ರೆ ನಿಮ್ಮ ನಾಲಿಗೆ ಇದೆ ನೋಡ್ರಿ, ಸ್ವಲ್ಪ ಮಡಚಿ ಮೇಲ್ ತಾಳಿಗೆ ಹಚ್ಬೇಕು. ಅವಾಗ ಎನರ್ಜಿ ವಾಪಸ್ ಟರ್ನ್ ಆಗೋದಿಲ್ಲ, ಅದು ರಿಮೂವ್ ಆಗೋದಕ್ಕೆ ರೆಡಿ ಆಗಿರುತ್ತೆ. ಅದನ್ನ ಗೇಟ್ ಹೊರಗ ಅಥವಾ ಬಾಗಿಲ್ ಹೊರಗೆ ಹಿಂಗ್ ಊಬೋದಂತೀವಿ, ನೀವೇನಂತೀರಿ ನೋಡ್ರಿ ಅದಕ್ಕೆ, ಉಫ್ ಅಂತ ಹೇಳಿ ಕೈ ಕಾಲ್ ಮುಖಾನ ತೊಳ್ಕೊಂಡ್ ಬರ್ರಿ, ಹಂಗೆ ಬರ್ಬೇಡ್ರಿ. ಚಂದ್ರಕಲಾ ಮ್ಯಾಮ್ ಮುಗಿಸ್ ಬಂದ್ರೆ? ಹಾ ಫಸ್ಟ್ ನೀವೇ ಮುಗಿಸಿದ್ರಿ ನೋಡ್ರಿ. ಇಲ್ಲ ಮೇಡಮ್, ರಾಜಶೇಖರ್ ಸರ್ ಅಂತ ಹೆಸರು ಹಾಕಿರಿ, ನೀವು ಲೇಡಿ ಇದ್ರಿ ನಿಮ್ ಹೆಸರು ಹಾಕ್ರಿ, ಇಲ್ರಿ ಸರಿಗೆ ಎನರ್ಜಿ ಹೋಗುತ್ತೆ ನೋಡ್ರಿ. ಹಾ ರೀನೇಮ್ದಾಗ ಹೋಗ್ಬಿಡ್ರಿ, ನಿಮ್ಗೆ ಇಲ್ಲೇ ಹೇಳ್ತೀನಿ ಎಲ್ಲಾರು ಬರೋ ತನಕ. ರಾಜಶೇಖರ್ ಇಲ್ಲಿ 3 ಡಾಟ್ ಇವೆ ನೋಡ್ರಿ, ಅಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡ್ರಿ, ಅಲ್ಲಿ ರೀನೇಮ್ ಅಂತ ಒಂದು ಆಪ್ಷನ್ ಬರುತ್ತೆ. ಮೊದ್ಲಿನ ರಾಜಶೇಖರ್ ತೆಗೆದು ನಿಮ್ ಹೆಸರು ಹಾಕ್ರಿ, ಹೆಸರು ಬರೀರಿ. ಬೀದರ್ ಕಡೆ ಹಾಕ್ರಿ, ತೆಗಿರಿ, ಇಡ್ರಿ ಹಿಂಗ್ ಹೇಳ್ತೀವಿ ನಾವು, ಬರೀರಿ ಅಂತ. ಹಾ ನೀವು ಇಲ್ಲ, ಅವ್ರಿಗೆ ಮಾಡ್ಕೊಳಕ್ ಹೇಳ್ರಿ, ನೀವು ಅವ್ರ ಕ್ಲೆನ್ಸ್ ಮಾಡ್ಬೇಡ್ರಿ ದಯವಿಟ್ಟು, ಹಂಗೆಲ್ಲ ಗಡ್ಬಡ್ ಮಾಡ್ಬೇಡ್ರಿ. ಸಿಸ್ಟಮ್ ಇದೆ ಇದು. ನಿಮ್ ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಅವ್ರಿಗೆ ಅವ್ರ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೇಳ್ರಿ. ಅವ್ರು ಕ್ಲಾಸ್ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ. ನೀವ್ ಅವ್ರದ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವ್ ಅವ್ರದ್ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಅವ್ರಿಗೆ ನಿಮ್ಗೆ ಅಟ್ಯಾಕ್ ಆಗುತ್ತೆ. ಒಂದೇ ದಿನ ಗೌತಮ್ ಬುದ್ಧ ಆಗ್ಬೇಡ್ರಿ ದಯವಿಟ್ಟು, ಅದು ಆಗೋ ಟೈಮ್ ಬರುತ್ತೆ. ಗೌತಮ್ ಬುದ್ಧ ಆಗ್ಲಕ್ 12 ವರ್ಷ ಹೋಗ್ಬಿಟ್ಟದ್, ನಿಮ್ಗೂ 10-12 ದಿನ ಬೇಕಾಗುತ್ತೆ ಟೈಮ್. ಓಕೆನಾ? ಹಾ ಸೊ ಎಲ್ಲಾರು ಒಳಗ್ ಬಂದಿರಿ ಅಂತ ಅನ್ಕೊಂಡಿನಿ. 1 ನಿಮಿಷ ನಾನು ವೇಟ್ ಮಾಡ್ರಿ, ಎಲ್ಲಾರ ನಾನು ನೋಡ್ತೀನಿ. ಹಾ ಡನ್. ಎಲ್ಲಾರ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಿ ನನ್ಗೆ. ಸೊ ಯಾರ್ಯಾರಿಗೆ ಸ್ವಲ್ಪ ಫೀಲಿಂಗ್ ಹೆಂಗಾಯ್ತು ನನ್ಗೆ ಹೇಳ್ರಿ. ಫೀಲಿಂಗ್ ಜೊತೆಗೆ ಯಾವಾಗ್ಲೂ ಕನೆಕ್ಟ್ ಆಗಿರ್ತ್ರಲ್ಲ, ಹಾ ಯಾವ ರೀತಿ ನಿಮ್ಗೆ ಫೀಲ್ ಆಗಿರೋಂತ ಫಸ್ಟ್ ಟೈಮ್ ಯಾರ್ಯಾರು ಮಾಡಿದ್ರಿ? ಹಾ ಲೈಟ್ ಆಗುತ್ತೆ, ಶರೀರ ಬಹಳ ಹಗುರ ಆಗುತ್ತೆ. ಕ್ಲಾಸ್ ಮುಗಿದ್ಮೇಲೆ ನಿಮ್ಗೆ ನಿದ್ರೆ ಬಂದಂಗ ಅನಿಸುತ್ತೆ, ಯಾಕಂದ್ರೆ ಒಳಗಿನ ಜಡತ್ವ ಇತ್ತು ನೋಡ್ರಿ, ಹೊರಗೆ ಹೋಗ್ಬಿಡ್ತು. ಹಾ ಸೊ ಇದನ್ನ ಯಾವಾಗ್ಲೂ ನೆನ್ಪಿಡ್ರಿ. ಮೆಡಿಟೇಷನ್ಗಿಂತ ಮುಂಚೆ ಯಾವಾಗ್ಲೂ ನೀವು ಔರಾ ಕ್ಲೆನ್ಸ್ ಮಾಡೋದು ಕಂಪಲ್ಸರಿ ಇದೆ. ಅದಕ್ಕೆ ಹೇಳ್ತೀನಿ, ಸೈನ್ಸ್ ಮೇಲೆ ಬರ್ರಿ. ನೀವು ಸೈನ್ಸ್ ಮೇಲೆ ಬಂದ್ರೆ ನಿಮ್ಗೆ ರಿಸಲ್ಟ್ ಬರುತ್ತೆ. ಇದು ಔರಾ ಕ್ಲೆನ್ಸಿಂಗ್ ನ ಮೊದಲ ಸ್ಟೆಪ್. ಈಗ ನೆಕ್ಸ್ಟ್ ಬರೀರಿ. ಹಾ ಎಸ್ ನೆಕ್ಸ್ಟ್ ಬರೀರಿ. ಹಾ ಈಗ ಡೋರ್ ಕ್ಲೋಸ್ ಮಾಡ್ರಿ, ಈಗ ಕ್ಲೋಸ್ ಮಾಡ್ರಿ, ನಡೆಯುತ್ತೆ. ಓಕೆ. ಕೆಲವೊಂದ್ಸಲ ಏನಾಗುತ್ತೆ, ನೀವು ಅವರ ಕೈದಾಗ ಹಿಡಿದಿರ್ತಾರೆ, ಯಾರು ತೆರೆಯೋಕ್ ಮನೆಯಾಗಿರೋದಿಲ್ಲ. ಅವಾಗ ನೀವೇ ತೆರೆಯುವತ್ತಿ ತೆಳಗ್ ಬಂತೇನೋ ನಿಮ್ಗೆ ಫೀಲ್ ಆಗುತ್ತೆ, ಹಂಗೇನ್ ಬರೋದಿಲ್ಲ ಅದು. ನೀವು ಕೇಚರಿ ಮುದ್ರೆ ಹಿಡಿದ್ಮೇಲೆ ಎಲ್ಲಿಗೆ ಹೋಗೋದಿಲ್ಲ ಅದು. ಹಾ ಹಗುರ ಆಗುತ್ತೆ, ಲೈಟ್ ಫೀಲ್ ಆಗುತ್ತೆ ನಿಮ್ಗೆ. ಕೆಲವ್ರಿಗೆ ಸ್ವಲ್ಪ ಸುಸ್ತು ನಿದ್ರೆನೂ ಬರುತ್ತೆ, ಬರೋದಿಲ್ಲ ಅಂತಿಲ್ಲ. ಅದು ಹೋದ್ಮೇಲೆ ಸಮಾಧಾನ ಆಗ್ತದೆ ನಮ್ಗೆ ಮನಸ್ಸಿಗೆ. ಸೊ ಇದು ಔರಾ ಕ್ಲೆನ್ಸಿಂಗ್ ನ ಫಸ್ಟ್ ಸ್ಟೆಪ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 2ನೇದು ಸ್ವಯಂ ಚಿಕಿತ್ಸೆ. ಸ್ವಯಂ ಚಿಕಿತ್ಸೆಯ ಹಂತಗಳು. ರೇಖಿ ಲೆವೆಲ್ 1 ಸ್ವಯಂ ಚಿಕಿತ್ಸೆಯ ಹಂತಗಳಲ್ಲಿ ಮೊದಲ ಹಂತ ಯಾವ್ದು ಬರುತ್ತೆ ಅಂದ್ರ ಔರಾ ಕ್ಲೆನ್ಸಿಂಗ್ ಬರುತ್ತೆ. ಈಗ ಹೇಳ್ತಾ ಇದ್ದೀನಿ, ರಮ್ಯಾ ಮೇಡಮ್ ಬರ್ಕೋರಿ. ರಮ್ಯಾ ಅನಿಲ್ ರಿಪೀಟ್ ಇನ್ನೊಂದ್ಸಲ. ಏನ್ ಮಾಡೋದಿಲ್ಲ, 2 ಕೈ ಇದೆ ನೋಡ್ರಿ, ಇನ್ನೊಂದ್ಸಲ ನೆನ್ಪಿಡ್ರಿ. ಔರಾ ಕ್ಲೆನ್ಸಿಂಗ್ 2 ಕೈಯನ್ನ ಜೋರಾಗಿ ಉಜ್ಕೊಳ್ಬೇಕು ಈ ರೀತಿ 1 to 10 ತನಕ. ಅದಾದ್ಮೇಲೆ 2 ಹಿಂಗ್ ಹಿಡಿದು ಪರೀಕ್ಷೆ ಮಾಡ್ಬೇಕು, ಎನರ್ಜಿ ಬಂದಿದೆನಾ ಬಂದಿಲ್ಲ. ಬಂದೇ ಬರುತ್ತೆ. ಒಂದ್ ವೇಳೆ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಕೈಗೆ ಏನ್ ಮಾಡ್ಬೇಕಂದ್ರೆ ಟ್ಯಾಪಿಂಗ್ ಮಾಡ್ಬೇಕು, ಇವ್ ಚಕ್ರಗಳಿಗೆ ಜಾಗೃತ ಮಾಡ್ಬೇಕು. ಬಂದೇ ಬರುತ್ತೆ 99%, ಅದ್ರಲ್ಲಿ ಏನಿಲ್ಲ. ಆಗ್ಲಿಲ್ಲ ಅಂದ್ರೆ 2ಕ್ಕ ಟ್ಯಾಪಿಂಗ್ ಮಾಡ್ಬೇಕು, ಮತ್ತೆ ಜೋರಾಗಿ ಉಜ್ಬೇಕು 2ನೇ. ಆಗ್ಲಿಲ್ಲ ಅಂದಾಗ ಇಲ್ಲ ಫಸ್ಟ್ ಸ್ಟೆಪ್ನಾಗ 2 ಕೈಯನ್ನ ಜೋರಾಗಿ ಉಜ್ಕೊಂಡು ಮೊದ್ಲು ಟೆಸ್ಟ್ ಮಾಡ್ಬೇಕು, ಬಂದಿದೆನಾ ಬಂದಿಲ್ಲ ಎನರ್ಜಿ. ಈ ಎನರ್ಜಿಗೆ ಏನ್ ಮಾಡ್ಬೇಕಂದ್ರ ಸೈಜ್ ದೊಡ್ಡ ಮಾಡ್ತಾ ಹೋಗ್ಬೇಕು.
ನಿಧಾನಕ್ಕೆ. ಅದು ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ. ಎಸ್. ಅದಾದ್ಮೇಲೆ ಮತ್ತೆ ಅದಕ್ಕೆ ಚಿಕ್ಕದ್ ಮಾಡ್ಬೇಕು, ಮತ್ತೆ ವೈಬ್ರೇಷನ್ ಗಮನಿಸ್ಬೇಕು. ಹಿಂಗೆ 2-3 ಸಲ ಮಾಡ್ಕೊಳ್ಬೇಕು ಇದು ಹಿಂಗೆ. ಅದಾದ್ಮೇಲೆ ಅದಕ್ಕೆ ಎನರ್ಜಿ ಬಾಲ್ ರೆಡಿ ಮಾಡ್ಬೇಕು. ಎನರ್ಜಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ 5 ತತ್ವಗಳು ಇದರಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಇದಕ್ಕೆ ನಿಧಾನಕ್ಕೆ ಒಂದು ಎನರ್ಜಿ ಬಾಲ್ ಅನ್ನ ರೆಡಿ ಮಾಡಿ, ಅದಾದ್ಮೇಲೆ ಆ ಬಾಲ್ ಅನ್ನ ಈ ರೀತಿ ಕೈದೊಳಗೆ ಹಿಡಿದು ತಲೆ ಮೇಲೆ ತಗೋಬೇಕು. ಇಲ್ಲಿ ಬಾಡಿ ಮಾತ್ರ ಟಚ್ ಆಗ್ಬಾರ್ದು, ನೆನ್ಪಿಡ್ರಿ. ಇದಕ್ಕೆ ಕ್ಲೆನ್ಸ್ ಮಾಡ್ಬೇಕು. ಕ್ಲಿಯರ್. ಮನೆ ಕ್ಲೀನ್ ಮಾಡ್ತೀವಲ್ಲ ಹೆಣ್ಮಕ್ಳಿಗೆ ಗೊತ್ತಿದೆ ಇದು. ಹಾ, ಮನೆ ಯಾವ ರೀತಿ ಮಾಡ್ತೀವಿ ನೋಡ್ರಿ. ನಿಧಾನಕ್ಕೆ ಎದುರಿಗೆ 11 ಸಲ ಮಾಡೋದಿರುತ್ತೆ. ಲಾಸ್ಟ್ ಕೊನೆಗೆ ಹಿಂಗ್ ನೆಲಕ್ ಹಾಕ್ಬೇಕು, ನೆಲಕ್ ಸೈಡಿಗೆ ಬೀಳ್ಸಾಕ್ಬೇಕದು. ಈ ರೀತಿ ಫ್ರಂಟಿಗೆ 11 ಸಲ ಮಾಡೋದು, ಈ ಕಡೆ 5 ಸಲ ಮತ್ತೆ ಈ ಕಡೆ 5 ಸಲ, ಟೋಟಲ್ 21 ಟೈಮ್ ಔರಾ ಕ್ಲೆನ್ಸಿಂಗ್ ಆದ್ಮೇಲೆ ಖೇಚ್ರಿ ಮುದ್ರೆಯನ್ನ ಹಿಡಿಬೇಕಂದ್ರೆ ನಿಮ್ಮ ನಾಲಿಗೆ ಇದೆ ನೋಡ್ರಿ, ಅದನ್ನ ಈ ರೀತಿ ಮಡಚಿ ಮೇಲ್ ಹಚ್ಬೇಕು. ಹಚ್ಚಿದ್ಮೇಲೆ ಕೆಳಗಿರುವಂತ ಔರಾ ಇದೆ ನೋಡ್ರಿ, ಅದನ್ನೆಲ್ಲ ಎಲ್ಲೆಲ್ಲಿ ನೀವು ಹಾಕಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಎಲ್ಲಾ ಕಡೆಯಿಂದಾನು ತಗೋಬೇಕು. ತಗೊಂಡು ಈ ರೀತಿ ಕೈಯೊಳಗೆ ಹಿಡಿದು ನಿಮ್ಮ ಮನೆಯಿಂದ ಬಾಗಿಲಿಂದ ಹೊರಗೆ ಹೋಗಿ, ಅಂದ್ರೆ ಪೂರ್ತಿ ಗೇಟ್ ಹೊರಗೆ ಹೋಗಿ ಅಥವಾ ಕಂಪೌಂಡ್ ಹತ್ರ ನಿಂತು ಈ ರೀತಿ ಹಾಕ್ಬೇಕು. ಹಾಕಿದ್ಮೇಲೆ ನಿಮ್ ಕೈಗೆ ಟಚ್ ಆಗಿರುವಂತ ಬೇಡವಾದ ಎನರ್ಜಿ ಇರುತ್ತೆ ನೋಡ್ರಿ, ಅದನ್ನ ತೊಳ್ಕೊಂಡ್ ಬರ್ಬೇಕು ಕೈ ಕಾಲು. ಇದು ಫಸ್ಟ್ ಸ್ಟೆಪ್. ಈಗ ತಿಳಿತ ಎಲ್ಲರಿಗೂ? ಎಲ್ಲ LKG UKG ಮಕ್ಳಿಗೆ ತಿಳಿದದ ಅಂತ ಅನ್ಕೊಂಡಿನ್ ನಾನು. ಓಕೆ. ಹಾ, ನನ್ನ ಹತ್ರ LKG UKG ಲಿಂದ PhD ತನಕನೂ ಇದೆ. ತಲೆ ಕೆಡ್ಸ್ಕೊಬೇಡ್ರಿ, ನೀವು ಆರಾಮ್ ನಿಮ್ಮ ವೇಗಕ್ಕೆ ನೀವು ಕಲೀರಿ. ಓಕೆ. ಸೊ ಇದು ಫಸ್ಟ್ ಸ್ಟೆಪ್. 2ನೇ ಸ್ಟೆಪ್ ಏನ್ ಬರುತ್ತೆ ಅಂದ್ರ, ಸ್ವಯಂ ಹೀಲಿಂಗ್ ನಲ್ಲಿ 2ನೇದಲ್ಲಿ 5 ಸಲ ಓಂಕಾರವನ್ನ ಹೇಳ್ತೀವಿ. ಸ್ಟೆಪ್ ನಂಬರ್ 2 ಬರೀರಿ, 5 ಸಲ ಓಂಕಾರ. ಮತ್ತೆ ನಾನು ಯಾಕೆ ಇಷ್ಟು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ರದ್ದು ರಿಕಾರ್ಡಿಂಗ್ ನಿಮ್ಗೆ ಸಿಗೋದಿಲ್ಲ. ಗೇಮ್ ಚೇಂಜ್ ಇಲ್ಲೇ ಇದೆ ನಿಮ್ಗೆ. ಹಾ, ಯಾರಾದ್ರೂ ಇದ್ರು ಏನಾಗೋದಿಲ್ಲ, ಅವ್ರಿಗೆ ವರ್ಕ್ ಮಾಡುತ್ತೆ. ಇಷ್ಟೇ, ಅವ್ರು ಗಲಾಟೆ ಮಾಡಬಾರ್ದು, ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು. ಯಾರಾದ್ರೂ ಮೆಡಿಟೇಷನ್ ಮಾಡತ್ರ ಅಷ್ಟು ನೀವು ನೋಡ್ಕೊಡ್ರಿ. ಮನೆಗಿಂದ ಎಲ್ಲಿ ಕಳಿಸ್ತೀರಿ ಅವ್ರಿಗೆ ಹೇಳ್ರಿ, ಮನೆಗೆ ಇರ್ತಾರೆ ಎಲ್ಲಾರು. ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಾರು ಸರಿನೇ ಜಂಗ್ಲಾಡಸೋದಿದೆ ಇದು. ಅವ್ರು ಇರ್ತಾರೆ, ಬಟ್ ನಿಮ್ಗೆ ಡಿಸ್ಟರ್ಬ್ ಆಗ್ಲಾರ್ದಂಗ್ ನೀವು ಸೇಫ್ಟಿ ಝೋನ್ ನಲ್ಲಿ ಮಾಡ್ಬೇಕಷ್ಟೇ. ಸೊ ಹಾಗಾಗಿ 2ನೇ ಸ್ಟೆಪ್, 1 ನಿಮಿಷ ನಿಂದ ನಾವು ಮೆಸೇಜ್ ಆಫ್ ಮಾಡ್ತೀವಿ, ವೇಟ್ ಮಾಡಿ. ಹಾ, 2ನೇ ಸ್ಟೆಪ್ ನಲ್ಲಿ 5 ಸಲ ನಾವ್ ಏನ್ ಮಾಡೋದಿರುತ್ತೆ ಅಂದ್ರೆ ಓಂಕಾರ ಮಾಡ್ಬೇಕು. 2ನೇ ಸ್ಟೆಪ್ ಓಂಕಾರ ಮಾಡಿದ್ಮೇಲೆ ಈಗಾಗ್ಲೇ ಎನರ್ಜಿ ನಿಮ್ ಜೊತೆಗೆ ಕನೆಕ್ಟ್ ಆಗಿರೋದು ನಿಮ್ಗೆ ಗೊತ್ತಿರುತ್ತೆ. 2 ಕೈಯನ್ನ ಹೃದಯದ ಎದುರಿಗೆ ಚಾಚ್ಕೊಳ್ಬೇಕು. 3ನೇ ಸ್ಟೆಪ್ ಬರೀರಿ, ನಿಮ್ಮ ಹೃದಯದ, ಮತ್ತೆ ಯಾವಾಗೂ ಹಿಂಗ್ ಮಾಡಂಗಿಲ್ಲ, ಇವೆರಡು ಹಿಂಗ್ ಮಡ್ಚೋದು ಬಹಳ ಸೌಮ್ಯವಾಗಿ. ಏನಾದ್ರೂ ಕೇಳ್ತೀವಲ್ಲ, ಕೇಳುವ ಭಾವದಲ್ಲಿ 2 ಹೃದಯದ ಎದುರಿಗೆ ಚಾಚ್ಕೊಳ್ಬೇಕು. ಚಾಚ್ಕೊಂಡ್ಮೇಲೆ ಈಗ ರೇಖಿಯನ್ನ ಆಹ್ವಾನ ಮಾಡೋದಿರುತ್ತೆ. 4ನೇ ಸ್ಟೆಪ್ ಬರೀರಿ. ಎಸ್. ಸೊ 4ನೇ ಸ್ಟೆಪ್ ನಲ್ಲಿ ರೇಖಿಯನ್ನ ಆಹ್ವಾನ ಮಾಡೋದಿರುತ್ತೆ. ಈಗ ರೇಖೆಯ ಆಹ್ವಾನ ಜೊತೆಗೆ ಯಾರ್ಯಾರಿಗೆ ಆಹ್ವಾನ ಮಾಡ್ತೀವಿ ಅಂತ ಸ್ಟೆಪ್ಸ್ ಹಾಕ್ರಿ. ಆಹ್ವಾನದಲ್ಲಿ ಮತ್ತೆ ಸಬ್ ಪಾಯಿಂಟ್ ಗಳನ್ನ ಮಾಡ್ರಿ. 1ನೇದು ಬ್ರಹ್ಮಾಂಡದ ಅನಂತ ಶಕ್ತಿಗೆ ನಾವು ಆಹ್ವಾನ ಮಾಡ್ತೀವಿ. 1ನೇದು ಇನ್ವಿಸಿಬಲ್ ಎನರ್ಜಿ, ಕಣ್ಣಿಗೆ ಕಾಣೋದಿಲ್ಲ, ಅದ್ರ ಕಾರ್ಯ ಮಾಡುವಂತ ಒಂದು ಪರಾತ್ಪರ ಶಕ್ತಿ ಇದೆ. ಆ ಶಕ್ತಿಗೆ ಮೊದಲು ಆಹ್ವಾನ ಮಾಡ್ತೀವಿ, ಅದಕ್ಕೆ ನಾವು ರೇಖಿ ಅಂತ ಕರಿತೀವಿ. ಮೊದಲನೇದು. ಅದಾದ್ಮೇಲೆ 2ನೇ ಸ್ಟೆಪ್ ನಲ್ಲಿ ಅಲ್ಲೇ ಸಬ್ ಪಾಯಿಂಟ್ ಅಲ್ಲಿ 2ನೇದು ಹಾಕ್ರಿ. 2ನೇದಲ್ಲಿ ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಆಹ್ವಾನ ಮಾಡ್ತೀವಿ. ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ಸ್ 3 ಹೇಳ್ತೀವಿ. 1 ಡಾಕ್ಟರ್ ಮಿಕಾವೋ ಉಸುಯಿ ಅವರು, ಬರ್ಕೋರಿ. ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ ಡಾಕ್ಟರ್ ಮಿಕಾವೋ ಉಸುಯಿ ಅವರು, ಅದಾದ್ಮೇಲೆ ಡಾಕ್ಟರ್ ಹಯಾಸಿ, ಅದಾದ್ಮೇಲೆ 3ನೇದು ಮಿಸೆಸ್ ಟಕಾಟ ಅಥವಾ ಡಾಕ್ಟರ್ ಟಕಾಟ. 2 ಅವ್ರದೇ ಇವೆ.
ಮಿಸೆಸ್ ಟಕಾಟ ಅಥವಾ ಡಾಕ್ಟರ್ ಟಕಾಟ, ಇವರನ್ನ ಈ ಮೂವರು ನಾವು ವಿಶ್ವದ ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಹೇಳ್ತೀವಿ. ಇವ್ರ ಪೂರ್ತಿ ಅಡಿಪಾಯ, ಆಧುನಿಕ ಜಗತ್ತಿನ ರೇಖೀಯ ಪಿತಾಮಹ ಇವ್ರ ಮೂವರು ಇದ್ದಾರೆ. ಇವ್ರ ಮೂವರಿಗೆ ಆಹ್ವಾನವನ್ನ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಮಾಡೋದು ಏನು ಅಂದ್ರ ಭಾರತೀಯ ರೇಖಿಗೆ ಆಹ್ವಾನ ಮಾಡು. ಭಾರತೀಯ ರೇಖೆಯ ಆಹ್ವಾನ ಯಾವುದು ಅಂದ್ರೆ ಗೊತ್ತಲ್ಲ, ಮೊದಲು ಋಗ್ವೇದದಿಂದ ರೇಖಿಯನ್ನ ನಾವು ಗಮನಿಸ್ತಾ ಇರುತ್ತೇವೆ. ಹಾಗಾಗಿ ಡಾಕ್ಟರ್ ಮಿಕಾವು ಉಸುವಿಯವರು ಸಮೇತ ಹೇಳಿರೋದು ಎಲ್ಲಿ ಅಂದ್ರೆ, ನಾನು ಭಾರತದ ಮೂಲದಿಂದನೇ ಗೊತ್ತು ಮಾಡ್ಕೊಂಡ ರೇಖಿ ಶಕ್ತಿ ಇದೆ ಅಂತ. ಹಾಗಾಗಿ ಋಗ್ವೇದಕ್ಕೂ ಆಮೇಲೆ ಅಥರ್ವ ವೇದದ ಸಾಕಷ್ಟು ವಚನಗಳಂತ ಹೇಳ್ತೀವಿ ನೋಡ್ರಿ, ಪಾಯಿಂಟ್ಸ್ ಗಳಿವೆ ನೋಡ್ರಿ, ಅವು ರೇಖಿಗೆ ಸಂಬಂಧಪಟ್ಟಂತೆ ಇದೆ. ಹಾಗಾಗಿ ಅಥರ್ವ ವೇದಕ್ಕೆ ಆಹ್ವಾನ ಮಾಡ್ತೀವಿ. ಅದಾದ್ಮೇಲೆ ವಶಿಷ್ಠರಿಗೆ, ಗುರು ವಶಿಷ್ಠರು, ಈ ವಶಿಷ್ಠ, ಇದಕ್ಕೆ ವಶಿಷ್ಠ ವಿದ್ಯೆ ಅಂತನೂ ಹಿಂದೆ ಕರಿತೀರು. ಹಾಗಾಗಿ ವಶಿಷ್ಠರು ಇದನ್ನ ಸಾಕಷ್ಟು ಬಳಸಿರುವಂತದ್ದು ಹೇಳ್ತಾರೆ. ಹಾಗಾಗಿ ಇದಕ್ಕೆ ವಶಿಷ್ಠ ವಿದ್ಯೆ, ವಶಿಷ್ಠರಿಗೆ ಆಹ್ವಾನ ಮಾಡ್ತೀವಿ. ಅದಾದ್ಮೇಲೆ ಗೋರಖನಾಥರ ನಾಥ ಸಂಹಿತೆ, ನಾನು ಹೇಳ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ, ಯಾವ್ದಾದ್ರು ತಪ್ಪಿದ್ರೆ ಅದಕ್ಕೆ ಅಲ್ಲೇ ಬಿಡ್ರಿ ನೀವು. ನಾಥ ಸಂಹಿತೆಗೆ ಆಹ್ವಾನ ಮಾಡ್ತೀವಿ. ಸೊ ಇಷ್ಟು ನಮ್ ದೇಶದ ಮೂಲದಲ್ಲಿ ಎಲ್ಲೆಲ್ಲಿ ನಮ್ಗೆ ರೇಖಿಯ ಬಗ್ಗೆ ಮಾಹಿತಿ ಸಿಕ್ಕಿದೆ, ಇತಿಹಾಸ ದೊರೆತಿದೆ, ಅದೆಲ್ಲದಕ್ಕೂ ನಾವು ಸ್ಮರಣೆ ಮಾಡಿ ಅದಕ್ಕೆ ಆಹ್ವಾನ ಮಾಡ್ತೀವಿ ಈ ಸ್ಟೆಪ್ ನಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಿಮ್ಮ ಮನೆ ದೇವರಿಗೆ ಸ್ಮರಣೆ ಮಾಡೋದಿರುತ್ತೆ, ಅವರನ್ನ ಆಹ್ವಾನ ಮಾಡಿ. ನಮ್ಮ DNA ಜೊತೆಗೆ ನಮ್ಮ ಮನೆ ದೇವರ ಕನೆಕ್ಷನ್ ಇದೆ ಅಂತ ಹೇಳ್ತಾರೆ ಸ್ಪಿರಿಚುವಲ್ ನಲ್ಲಿ. ಹಾಗಾಗಿ ನಮ್ಮ ಪರಂಪರೆ 3, 4, 5 ತಲೆಮಾರಿನಿಂದೆಲ್ಲ ಒಬ್ರೇ ಮನೆ ದೇವ್ರು. ಕೆಲವರ ಮನೆಯಲ್ಲಿ ಇಬ್ರು ಇರ್ತಾರೆ, ಆದ್ರೆ ಮನೆ ದೇವ್ರು ಕಂಪಲ್ಸರಿ ಇರ್ತಾರೆ ಎಲ್ಲರಿಗೂ. ಅದು ಹೆಣ್ಮಗಳ ದೇವ್ರು ಇರ್ಬೋದು ಅಥವಾ ಮತ್ತೆ ಬೇರೆ ಇರ್ಬೋದು, ಆದ್ರೆ ದೇವ್ರಂತೂ ಇದ್ದೇ ಇರ್ತಾರೆ. ಹಾಗಾಗಿ ಮನೆ ದೇವ್ರಿಗೆ ಇಲ್ಲಿ ಕನೆಕ್ಟ್ ಮಾಡೋದಿರುತ್ತೆ, ಆಹ್ವಾನ ಮಾಡೋದಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ತಂದೆ ತಾಯಿಗಳಿಗೂ ಆಹ್ವಾನ ಮಾಡ್ಬೇಕು. ಅವರು ಜೀವಂತ ಇದ್ದಾರೆ ಅಥವಾ ಇಲ್ಲ, ಆದ್ರೂ ಅವ್ರ ಎನರ್ಜಿ, ನಿಮ್ಮ ತಾಯಿ ಎನರ್ಜಿ ನಿಮ್ಮ ನಾಭಿಯ ಜೊತೆಗೆ ಕನೆಕ್ಟ್ ಇರುತ್ತೆ. ಹಾಗಾಗಿ ಅವ್ರಿಬ್ಬರಿಗೂ ನೆನಪು ಮಾಡುತ್ತಿದೆ. ಅದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ರೇಖಿಯ ಗುರುವಿಗೆ ಆಹ್ವಾನ ಮಾಡೋದಿರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಡ್ರಿ, ನೀವು ಇಲ್ಲಿ ರೇಖಿ ಇಲ್ಲ, ಇದಕ್ಕಿಂತ ಹಿಂದೇನೂ ಯಾರ ಹತ್ರನೂ ರೇಖಿ ಕಲ್ತೀರಿ ಅಂದ್ರೆ ಅವ್ರೆಲ್ರೂ ನಿಮ್ಮ ಚಾನಲ್ ಆಗಿರ್ತಾರೆ. ಹಾಗಾಗಿ ಅವ್ರೆಲ್ಲರಿಗೂ ನೆನ್ಪು ಮಾಡೋದಿರುತ್ತೆ. ಈಗ ನನ್ಗೆ ರೇಖಿಯ 7 ಜನ ಗುರುಗಳಿದ್ದಾರೆ, ನಾನು 7 ಜನರಿಗೆ ನೆನ್ಪು ಮಾಡ್ತೀನಿ. ಯಾರು ನನಗೆ ಹೆಚ್ಚು ಕಲಿಸಿದ್ದಾರೆ, ಯಾರು ಕಡಿಮೆ ಕಲಿಸಿದ್ದಾರೆ, ಯಾರು ಫೀಸ್ ತಗೊಂಡಾರ, ಆದ್ರೂ ಪೂರ್ತಿ ಕಲಿಸಿ ಏನಾದ್ರೂ ಇರ್ಬೋದು ಅವ್ರದವ್ರು, ಆದ್ರೆ ನಾನ್ ಮಾತ್ರ ನನ್ ಗುರು ಅಂತೇಳಿ ನೆನ್ಪು ಮಾಡ್ತೀನಿ. ನನ್ಗೆ 7 ಜನ ಇದ್ದಾರೆ, ನಾನು 7 ಜನರನ್ನ ಸ್ಮರಣೆ ಮಾಡ್ತೀನಿ. ಹಾಗೆ ನೀವು ಎಲ್ಲೆಲ್ಲಿ ರೇಖಿಯನ್ನ ಕಲ್ತೀರಿ ಅಲ್ಲಿಂದ ಇಲ್ಲಿಯವರೆಗೂ ಆ ಎಲ್ಲಾ ಗುರುಗಳಿಗೂ ಆಹ್ವಾನ ಮಾಡ್ಬೇಕು. ಇದು ನಮ್ಮ ಆಹ್ವಾನದ ಸ್ಟೆಪ್ ಮುಗೀತು. ಅದಾದ್ಮೇಲೆ ಇಲ್ಲಿ ನೀವು ನಿಮ್ಮ ಕೈಯಲ್ಲಿ ಬಹಳ ಭಾರ ಬರುತ್ತೆ. ಆಮೇಲೆ ಇಲ್ಲೆಲ್ಲಾನು ನಿಮ್ಗೆ ಏನಾಗುತ್ತೆ, ವೈಬ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ನಿಮ್ಮ ಅಂಗೈಯಲ್ಲಿ, ಬೆರಳಿನ ತುದಿಯಲ್ಲಿ ವೈಬ್ರೇಷನ್ ನಿಮ್ಗೆ ಫೀಲ್ ಆಗುತ್ತೆ. ಅವಾಗ ಈ ಎನರ್ಜಿ ಬಾಲ್ ಇರುತ್ತೆ ನೋಡ್ರಿ, ಇದನ್ನ ಹೀಗೆ ಒಂದರ ಮೇಲೆ ಒಂದು ಕೈ ಇಟ್ಟು ಮೊದಲು ಮೂಲಾಧಾರಕ್ಕೆ ಬರ್ಬೇಕು. ಮೂಲಾಧಾರದ ಮೇಲೆ ಈ ರೀತಿ ಕೈ ಇಟ್ಟು ನಿಮ್ಮ ಅಂಗೈಯಿಂದ ಬೆಳಕಿನ ಅನಂತ ಶಕ್ತಿ ಇದೆ ನೋಡ್ರಿ, ಅದು ಮೂಲಾಧಾರ ಏನ್ ಮಾಡ್ತಾ ಇದೆ ಅಂದ್ರೆ ಎಳಿತಾ ಇದೆ, ಎಳೆಯುತ್ತೆ. ಅದು ನಿಮ್ಮ ಬಾಡಿ ಹೀಟ್ ಆಗುತ್ತೆ. ಆ ಟೈಮ್ ನಲ್ಲಿ ನೀವು ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ, ಅಷ್ಟೂ ಶಕ್ತಿ ಎಲ್ಲ ನಿಮ್ಮ ಮೂಲಾಧಾರ ತಗೋತಾ ಇದೆ. ನಿಮ್ಮ ಮೂಲಾಧಾರ ಆಕ್ಟಿವೇಟ್ ಆಗ್ತಾ ಇದೆ. ಬ್ರಹ್ಮಾಂಡದ ಅನಂತ ಶಕ್ತಿ ನಿಮ್ಮ ಮೂಲಾಧಾರದೊಂದಿಗೆ ಕನೆಕ್ಟ್ ಆಗಿದೆ. ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಮೂಲಾಧಾರ ಆದ್ಮೇಲೆ ಸ್ವಾಧಿಷ್ಠಾನಕ್ಕೆ ಬಂದ್ಮೇಲೆ ನಿಮ್ಮ ಕೈ ಇವೆ ನೋಡ್ರಿ, ಅದು ಬದಲಾವಣೆ ಮಾಡ್ಬೇಕು. ಇದು ನೆನ್ಪಿಡ್ರಿ, ಇದು ಕೆಲವ್ರು ನೀವು ಕನ್ಫ್ಯೂಸ್ ಮಾಡ್ಕೋತ್ರಿ. ಕೈ ಚೇಂಜೇ ಮಾಡಂಗಿಲ್ಲ, ನೀವು ಕೈ ಬದಲಾಯಿಸ್ಬೇಕು. ಆಮೇಲೆ ಮತ್ತೆ ಮಣಿಪುರ ಚಕ್ರಕ್ಕೆ ಬರ್ತೀರಿ, ಆಮೇಲೆ ಹೃದಯ ಚಕ್ರಕ್ಕೆ, ಆಮೇಲೆ ವಿಶುದ್ಧಿಗೆ, ಆಮೇಲೆ ಆಜ್ಞಾಕ್ಕೆ, ಆಮೇಲೆ ಸಹಸ್ರಾರ. ಈ ರೀತಿ ಇಡೀ ಶರೀರ ತುಂಬಾ ನೀವೇನ್ ಮಾಡ್ತೀರಿ ಅಂದ್ರೆ ಹೀಲಿಂಗ್ ಅನ್ನ ಕೊಡ್ತೀರಿ. ಇದು ಒಂದು ಸ್ಟೆಪ್, ಹೀಲಿಂಗ್ ಸ್ಟೆಪ್, ಇದು ಮೇನ್. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಚಿತ್ತ ಇದೆ ನೋಡ್ರಿ, ಹೃದಯದ ಹತ್ತಿರ ಕನೆಕ್ಟ್ ಮಾಡ್ಬೇಕು. ಹೃದಯದ ಜೊತೆಗೆ ಕನೆಕ್ಟ್ ಆಗ್ಬೇಕು. ನೀವು ನಿಮ್ಮ ಇಡೀ ಚಿತ್ತ ಹೃದಯಕ್ಕೆ ತಗೊಂಡ್ ಬಂದು ಯಾರೆಲ್ಲರಿಗೂ ಆಹ್ವಾನ ಮಾಡಿವ್ ನೋಡ್ರಿ, ಅವ್ರೆಲ್ಲರಿಗೂ ಗ್ರಾಟಿಟ್ಯೂಡ್ ಮಾಡೋದಿರುತ್ತೆ. ಇಲ್ಲಿ ಗ್ರಾಟಿಟ್ಯೂಡ್ ಅಂತ ಬರೀ ಧನ್ಯತಾ ಭಾವ.
ನಾನು ಕರೆದ ತಕ್ಷಣ ಯೂನಿವರ್ಸ್ ನ ಶಕ್ತಿನೂ ನನ್ ಜೊತೆಗ್ ಬಂದಿದೆ. ರೇಖಿ ಗ್ರ್ಯಾಂಡ್ ಮಾಸ್ಟರ್ಸು ಬಂದ್ರು, ಇಂಡಿಯನ್ ರೇಖಿಯಲ್ಲೂ ಬಂದ್ರು, ನನ್ ಗುರುಗಳು ಬಂದ್ರು, ನನ್ ತಂದೆ ತಾಯಿ, ನನ್ ಮನೆ ದೇವ್ರು ಎಲ್ಲಾರು ಬಂದಿರ್ತಾರೆ. ಅವ್ರೆಲ್ಲಾರ ಶಕ್ತಿ ನನಗೆ ಸಪೋರ್ಟ್ ಮಾಡಿದೆ. ಹಾಗಾಗಿ ಅವ್ರೆಲ್ಲರಿಗೆ ಏನ್ ಮಾಡೋದಿರುತ್ತೆ, ಗ್ರಾಟಿಟ್ಯೂಡ್ ಮಾಡಿ ಧನ್ಯವಾದ ಹೇಳೋದಿರುತ್ತೆ. ಇಲ್ಲಿ ಹೃದಯ ಚಕ್ರಕ್ಕೆ ಬಂದು ಅದಾದ್ಮೇಲೆ ಕೊನೆಯ ಸ್ಟೆಪ್ ಬರುತ್ತೆ. ಗ್ರಾಟಿಟ್ಯೂಡ್ ಅಷ್ಟೇ ಬರೀರಿ. ಕೊನೆಯ ಸ್ಟೆಪ್ ಏನು ಅಂದ್ರ, ಎರಡು ನಿಮ್ಮ ಹುಬ್ಬುಗಳ ನಡುವೆ ಮಧ್ಯದಲ್ಲಿ ಇಲ್ಲಿ ಇಲ್ಲಿ ಚಿತ್ತವಿಟ್ಟು ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ಚಿತ್ತವಿಟ್ಟು ಶೂನ್ಯ ಭಾವಕ್ಕೆ ಬರ್ಬೇಕು. ಶೂನ್ಯ ಅಂದ್ರೆ ಏನೂ ಇಲ್ಲ, ಸೈಲೆಂಟ್. ಇಲ್ಲಿ ಚಿತ್ತ ಬಿಡ್ಬೇಕು ಕಣ್ ಮುಚ್ಚಿ. ಅದಾದ್ಮೇಲೆ ಮತ್ತೆ ನಾರ್ಮಲ್ ಸ್ಥಿತಿ ಬರೋದಿರುತ್ತೆ, ಸ್ವಸ್ಥಿತಿ ಬಂತೀವಿ. ಓಕೆನಾ? ಹಾ. ಮತ್ತೆ ಈಗ ಇಷ್ಟು ಹೇಳಿದ ಮೇಲೆ ಬಿ ಯಾರಿಗಾದ್ರೂ ಕನ್ಫ್ಯೂಷನ್ ತಲೆ ಕೆಡಿಸ್ಕೊಬೇಡ್ರಿ. ಮತ್ತೆ ಮೆಡಿಟೇಷನ್ ಇರುತ್ತೆ ಪ್ರಾಕ್ಟಿಕಲ್ ನಲ್ಲಿ, ಇನ್ನೂ ನಿಮ್ಗೆ ನೆನಪಿರುತ್ತೆ. ಓಕೆನಾ? ಎಸ್, ಎಲ್ಲಾರು ರೆಡಿ ಇದ್ದೀರಿ? ಎಲ್ಲಾರು ಎಲ್ಲ ರೆಡಿ ಇದ್ರೆ ನಾನು ಚಾಟ್ ಬಾಕ್ಸ್ ಆಫ್ ಮಾಡಿದ್ನಿ. ಓಕೆ, ಮತ್ತೆ ನಿಮ್ದು ಏನಾದ್ರು ಕ್ವಶನ್ಸ್ ಆನ್ಸರ್ ಇದ್ರೆ ಎಲ್ಲ ಮುಗಿದ ಮೇಲೆ ನಾವು ಇದು ಮಾಡೋಣ. ಈಗ ಎಲ್ರು ನೇರವಾಗಿ ಕುಳಿತುಕೊಡ್ರಿ ಎಲ್ಲರೂ. ಎಸ್, ಓಕೆ. ಸುಹಾಸಿನಿ ಮೇಡಮ್ ಆಮೇಲೆ ಮಾಡ್ರಿ, ಸ್ಟೆಪ್ಸ್ ಅನ್ನ ಪೂರ್ತಿ ಮಾಡೋಣ. ಸದ್ಯಕ್ಕೆ ನೀವು ಕೈ ಸಡಿಲ ಬಿಡ್ರಿ, ಎಲ್ಲಾರು ನೇರವಾಗಿ ಕೂಡ್ರಿ, ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ಎಸ್, ಎರಡು ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ರಿ. ಲೈಟ್. ಎಸ್, ಎರಡು ಕೈಯನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ರಿ. ನೇರವಾಗಿ ಕುಳಿತುಕೊಡ್ರಿ. ಹಾ, ಎಸ್ ಸುಚಿತ್ರ, ಧ್ಯಾನ ಮುದ್ರೆ. ಈಗ ಎರಡು ಕಣ್ಣನ್ನ ಮುಚ್ಚಿ, ಮತ್ತೆ ಕನ್ನಡಕ, ಬೆಲ್ಟ್ ಏನಾದ್ರೂ ನಿಮ್ ಹತ್ರ ಇದ್ರೆ ಅದು ದಯವಿಟ್ಟು ಸ್ವಲ್ಪ ತೆಗೆದು ಬಿಡ್ರಿ ಸೈಡಿಗೆ. ಸಂಪೂರ್ಣ ನೇರವಾಗಿ ಕುಳಿತುಕೊಳ್ರಿ. ಎರಡು ಕಣ್ಣನ್ನ ಮುಚ್ಚಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತಾ ಇಡೀ ಶರೀರವನ್ನ ರಿಲ್ಯಾಕ್ಸ್ ಮಾಡಿ. ಇದೀಗ ನಿಮ್ಮ ಚಿತ್ತ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸುತ್ತಾ 5 ಸಲ ಓಂಕಾರವನ್ನ ಹೇಳೋಣ. ಓಂ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ
ಇದೀಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೃದಯದ ಎದುರಿಗೆ ಚಾಚಿಕೊಳ್ಳಿ. ನಿಮ್ಮ ಎರಡೂ ಅಂಗೈಗಳನ್ನ ಗಮನಿಸುತ್ತಾ ಇದೀಗ ನಾವು ರೇಖಿಯನ್ನ ಆಹ್ವಾನ ಮಾಡೋಣ. ಹೇ ಬ್ರಹ್ಮಾಂಡದ ಸರ್ವೋಚ್ಚ ರೇಖೀ ಶಕ್ತಿಯೇ, ಈ ದಿನ ನನಗೆ ನನ್ನ ಸ್ವಯಂ ಚಿಕಿತ್ಸೆಗಾಗಿ ನಿನ್ನ ಶಕ್ತಿಯು ನನ್ನ ಜೊತೆಗೆ ಜೋಡಿಸಿಕೊಳ್ಳುವಂತಾಗಲಿ. ಹೇ ಬ್ರಹ್ಮಾಂಡದ ಸರ್ವೋಚ್ಚ ರೇಖೀ ಶಕ್ತಿಯೇ, ನಿನ್ನ ಅನಂತ ಶಕ್ತಿಯು ನನ್ನೊಂದಿಗೆ ಜೋಡಿಸಿಕೊಳ್ಳುವಂತಾಗಲಿ. ಹೇ ರೇಖೀ ಶಕ್ತಿ, ನಿನ್ನ ಅನಂತ ಶಕ್ತಿಯು ನನ್ನೊಂದಿಗೆ ಜೋಡಿಸಿಕೊಳ್ಳುವಂತಾಗಲಿ. ನಿಮ್ಮ ಅಂಗೈಯಲ್ಲೀಗ ರೇಖಿಯ ಬ್ರಹ್ಮಾಂಡದ ಶಕ್ತಿಯ ಪ್ರವೇಶವಾಗಿರುವುದು ಗಮನಿಸಿ. ಆ ವೈಬ್ರೇಷನ್ ಅನ್ನ ಗಮನಿಸುತ್ತಾ ಇದೀಗ ವಿಶ್ವದ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಆಹ್ವಾನವನ್ನ ಮಾಡೋಣ. ಡಾಕ್ಟರ್ ಮಿಕಾವೋ ಉಸೂಯಿ ಅವರಿಗೂ, ಡಾಕ್ಟರ್ ಹಯಾಸಿ ಅವರಲ್ಲಿಯೂ, ಡಾಕ್ಟರ್ ಟಕಾಟ ಅವರಲ್ಲಿಯೂ ವಿನಂತಿಯನ್ನ ಮಾಡಿಕೊಳ್ಳಿ. ಅವರೆಲ್ಲರ ಅನಂತ ಶಕ್ತಿಯು ಇದೀಗ ನಿಮ್ಮ ಅಂಗೈಯಲ್ಲಿ ಬೆಳಕಿನ ರೂಪದಲ್ಲಿ ಪ್ರವೇಶವಾಗುತ್ತಿದೆ. ಇದೀಗ ನಾವು ಭಾರತೀಯ ರೇಖಿಯನ್ನ ಆಹ್ವಾನ ಮಾಡೋಣ. ಋಗ್ವೇದಕ್ಕೂ ಅಥರ್ವ ವೇದಕ್ಕೂ ನಾಥ ಸಂಹಿತೆಗೂ ಎಲ್ಲ ಉಪನಿಷತ್ತುಗಳಿಗೂ ಗುರು ವಶಿಷ್ಠರಿಗೂ ಆಹ್ವಾನವನ್ನ ಮಾಡಿ ಅವರೆಲ್ಲರ ದಿವ್ಯ ಶಕ್ತಿ ನಿಮ್ಮ ಅಂಗೈಯಲ್ಲಿ ಬೆಳಕಿನ ರೂಪದಲ್ಲಿ ಹರಿಯುತ್ತಿದೆ. ಇದೀಗ ನಿಮ್ಮ ಮನೆ ದೇವರನ್ನ ಸ್ಮರಿಸಿಕೊಂಡು ಅವರನ್ನೂ ಆಹ್ವಾನಿಸಿ. ನನ್ನ ಸ್ವಯಂ ಚಿಕಿತ್ಸೆಗೆ ನೀವು ಸಹಾಯ ಮಾಡಿ ಎಂದು ಕೇಳಿಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೂ ಆಹ್ವಾನವನ್ನ ಮಾಡಿ ಅವರಿಬ್ಬರ ದಿವ್ಯ ಶಕ್ತಿಯು ನಿಮ್ಮ ಅಂಗೈಯಲ್ಲಿ ಬೆಳಕಿನ ರೂಪದಲ್ಲಿ ಪ್ರವೇಶವಾಗುತ್ತಿದೆ. ನಿಮ್ಮ ಜೀವನದ ಎಲ್ಲ ರೇಖೀ ಗುರುಗಳಿಗೂ ಸ್ಮರಿಸಿಕೊಳ್ಳಿ ಮತ್ತು ಆಹ್ವಾನ ಮಾಡಿ. ಹೇ ಗುರುವೇ, ಸದ್ಗುರುವೇ, ಪರಮಗುರುವೇ, ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ, ನನ್ನ ಸ್ವಯಂ ಚಿಕಿತ್ಸೆಗಾಗಿ ನಿನ್ನ ಶಕ್ತಿಯು ನನಗೆ ಸಹಾಯ ನೀಡಲಿ, ಸಹಾಯ ನೀಡಲಿ. ಇದೀಗ ನಿಮ್ಮ ಅಂಗೈಯಲ್ಲಿ ಅನಂತವಾದ ಬ್ರಹ್ಮಾಂಡದ ಬೆಳಕು ಪ್ರವೇಶವಾಗಿದೆ. ಇದೀಗ ನಿಧಾನಕ್ಕೆ ನಿಮ್ಮ ಎರಡೂ ಕೈಗಳನ್ನ ಒಂದರ ಮೇಲೊಂದಿಡುತ್ತಾ ನಿಮ್ಮ ಎರಡೂ ಕೈಗಳನ್ನ ಮೂಲಾಧಾರಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ಮೂಲಾಧಾರದಲ್ಲೀಗ ನಿಮ್ಮ ಅಂಗೈನ ಅನಂತ ಬೆಳಕು ಪ್ರವೇಶವಾಗುತ್ತಿರುವುದು ಗಮನಿಸಿ. ಸರ್ವೋಚ್ಚ ರೇಖೀ ಶಕ್ತಿಯ ಬೆಳಕೀಗ ನಿಮ್ಮ ಮೂಲಾಧಾರ ಪ್ರವೇಶ ಮಾಡುತ್ತಿದೆ. ನಿಮಗಿರುವ ಮೂಲಾಧಾರದ ಎಲ್ಲ ತೊಂದರೆಗಳಿಂದ ನೀವು ಮುಕ್ತರಾಗಿದ್ದೀರಿ, ಶಕ್ತಿಶಾಲಿಯಾಗಿದ್ದೀರಿ.
ಮೂಲಾಧಾರದ ಅನಂತ ಶಕ್ತಿಯನ್ನ ಗಮನಿಸುತ್ತಾ ನಿಧಾನಕ್ಕೆ ನಿಮ್ಮ ಕೈಯನ್ನ ಸ್ವಾಧಿಷ್ಠಾನಕ್ಕೆ ತೆಗೆದುಕೊಂಡು ಬನ್ನಿ. ಕೈಗಳನ್ನ ಬದಲಾಯಿಸಿ. ನಾಭಿಯ ಕೆಳಗೆ 2 ಇಂಚ್ ಸ್ವಾಧಿಷ್ಠಾನದಲ್ಲಿ ನಿಮ್ಮ 2 ಕೈಗಳಿರಲಿ. ನಿಮ್ಮ ಅಂಗೈಯಿಂದ ಅನಂತ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಸ್ವಾಧಿಷ್ಠಾನ ಪ್ರವೇಶ ಮಾಡುತ್ತಿದೆ. ಹೇ ಬ್ರಹ್ಮಾಂಡದ ರೇಖೀ ಶಕ್ತಿ, ನನ್ನ ಸ್ವಾಧಿಷ್ಠಾನವನ್ನು ಶಕ್ತಿಶಾಲಿಯಾಗಿ ಮಾಡು. ನಿಮ್ಮ ಸರ್ವ ಸಂಬಂಧಗಳೀಗ ಶಕ್ತಿಶಾಲಿಯಾಗಿ ನಿಮಗೆ ಸಹಕರಿಸುವಂತೆ ಸ್ವಾಧಿಷ್ಠಾನದಲ್ಲಿ ರೇಖೀಯ ಶಕ್ತಿ ಪ್ರವೇಶವಾಗುತ್ತಿದೆ. ಆ ಶಕ್ತಿಯನ್ನ ಸ್ವೀಕರಿಸಿ. ನಿಧಾನಕ್ಕೆ ನಿಮ್ಮ ಕೈಯನ್ನ ಮಣಿಪುರಕ್ಕೆ ತೆಗೆದುಕೊಂಡು ಬನ್ನಿ. ನಾಭಿಯ ಮೇಲೆ 2 ಇಂಚ್. ನಿಮ್ಮ ಮಣಿಪುರದಲ್ಲೀಗ ಅನಂತ ಬೆಳಕಿನ ಪ್ರವೇಶವಾಗುತ್ತಿದೆ. ಸರ್ವೋಚ್ಚ ದಿವ್ಯ ರೇಖೀ ಶಕ್ತಿಯ ಬೆಳಕೀಗ ನಿಮ್ಮ ಜನ್ಮಾಂತರದ ಕರ್ಮಗಳಿಂದ ನಿಮಗೆ ಬಿಡುಗಡೆ ಮಾಡುತ್ತಿದೆ. ಹೇ ರೇಖೀ ಶಕ್ತಿಯೇ, ನನ್ನ ಮಣಿಪುರದ ಎಲ್ಲ ಸಮಸ್ಯೆಗಳಿಂದ ನನಗೆ ಮುಕ್ತಗೊಳಿಸು. ನನಗೆ ಶಕ್ತಿಶಾಲಿಯಾಗಿ ಮಾಡು. ನಿಮ್ಮ ಮಣಿಪುರದ ಶಕ್ತಿಯನ್ನ ಗಮನಿಸುತ್ತಾ ನಿಧಾನಕ್ಕೆ ನಿಮ್ಮ ಕೈಯನ್ನ ಹೃದಯ ಚಕ್ರಕ್ಕೆ ತೆಗೆದುಕೊಂಡು ಬನ್ನಿ ಮತ್ತು ಕೈಗಳನ್ನ ಬದಲಾಯಿಸಿ. ನಿಮ್ಮ ಅಂಗೈಯಿಂದ ಅನಂತವಾದ ಬೆಳಕಿನ ಶಕ್ತಿಯು ನಿಮ್ಮ ಹೃದಯ ಚಕ್ರ ಪ್ರವೇಶ ಮಾಡುತ್ತಿದೆ. ಹೃದಯದ ತುಂಬೆಲ್ಲ ಅನಂತವಾದ ಬೆಳಕೇ ಬೆಳಕನ್ನ ಗಮನಿಸಿ. ಹೇ ಸರ್ವೋಚ್ಚ ರೇಖೀ ಶಕ್ತಿಯೇ, ನನ್ನ ಹೃದಯವನ್ನ ಶಕ್ತಿಶಾಲಿಯಾಗಿ ಮಾಡು. ನಿಮ್ಮ ಹೃದಯದಲ್ಲೀಗ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ, ದಯೆ, ತ್ಯಾಗ, ಸೇವಾಭಾವ, ಈ ಎಲ್ಲ ಮಾನವೀಯ ಮೌಲ್ಯಗಳು ನಿಮ್ಮ ಹೃದಯ ತುಂಬಿಕೊಳ್ಳುತ್ತಿವೆ. ಸರ್ವೋಚ್ಚ ರೇಖೀ ಶಕ್ತಿ ಈಗ ನಿಮ್ಮ ಹೃದಯಕ್ಕೆ ಬೆಳಕೇ ಬೆಳಕನ್ನ ನೀಡುತ್ತಿರುವುದು ಗಮನಿಸುತ್ತಾ ನಿಧಾನಕ್ಕೆ ನಿಮ್ಮ ಕೈಯನ್ನ ವಿಶುದ್ಧಿಗೆ ತೆಗೆದುಕೊಂಡು ಬನ್ನಿ. ಕೈಗಳನ್ನ ಬದಲಾಯಿಸುತ್ತಾ ವಿಶುದ್ಧಿ ಚಕ್ರಕ್ಕೆ ಬನ್ನಿ, ಕಂಠಕ್ಕೆ ಬನ್ನಿ. ನಿಮ್ಮ 2 ಅಂಗೈಗಳಿಂದ ರೇಖೀಯ ಸರ್ವೋಚ್ಚ ಶಕ್ತಿಯು ನಿಮ್ಮ ವಿಶುದ್ಧಿಯಲ್ಲಿ ಪ್ರವೇಶವಾಗುತ್ತಿದೆ. ಬ್ರಹ್ಮಾಂಡದ ಅನಂತ ಚೈತನ್ಯ ಶಕ್ತಿ ಈಗ ನಿಮ್ಮ ವಿಶುದ್ಧಿಗೆ ಅನಂತ ಶಕ್ತಿಯನ್ನ ಕರುಣಿಸುತ್ತಿದೆ. ನಿಮ್ಮ ಕಂಠದಲ್ಲೀಗ ಸ್ವಯಂ ಸರಸ್ವತಿ ವಿರಾಜಮಾನಳಾಗಿದ್ದಾಳೆ. ಆ ಶಕ್ತಿಯನ್ನ ಗಮನಿಸುತ್ತಾ ಇದೀಗ ನಿಮ್ಮ ಕೈಗಳನ್ನ ನಿಮ್ಮ ಆಜ್ಞಾ ಚಕ್ರಕ್ಕೆ ತೆಗೆದುಕೊಂಡು ಬನ್ನಿ. ಅಂಗೈಗಳನ್ನ ಬದಲಾಯಿಸಿ ಕೈಗಳನ್ನ. ನಿಮ್ಮ ಆಜ್ಞಾ ಚಕ್ರದಲ್ಲೀಗ ಬ್ರಹ್ಮಾಂಡದ ಅನಂತ ಶಕ್ತಿಯ ಪ್ರವೇಶವಾಗುತ್ತಿದೆ. ರೇಖೀಯ ಸರ್ವೋಚ್ಚ ಶಕ್ತಿ ಈಗ ನಿಮ್ಮ ಆಜ್ಞಾ ಚಕ್ರವನ್ನ ಶಕ್ತಿಶಾಲಿಯಾಗಿ ಮಾಡುತ್ತಿದೆ. ನೀವೀಗ ಸಂಪೂರ್ಣ ಕ್ರಿಯಾಶೀಲವಾಗುತ್ತಿದ್ದೀರಿ. ನಿಮ್ಮೊಳಗೀಗ ಅನಂತವಾದ ಏಕಾಗ್ರತೆ ತುಂಬಿಕೊಳ್ಳುತ್ತಿದೆ.
ನಿಧಾನಕ್ಕೆ ನಿಮ್ಮ ಕೈಯನ್ನ ಸಹಸ್ರಾರಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ಸಹಸ್ರಾರದಲ್ಲೀಗ ಬ್ರಹ್ಮಾಂಡದ ಅನಂತ ಬೆಳಕಿನ ಪ್ರವೇಶವಾಗುತ್ತಿದೆ. ಸರ್ವೋಚ್ಚ ರೇಖೀ ಶಕ್ತಿಯ ಬೆಳಕೀಗ ನಿಮ್ಮ ಸಹಸ್ರಾರ ಪ್ರವೇಶ ಮಾಡುತ್ತಿದೆ. ನಿಧಾನಕ್ಕೆ ನಿಮ್ಮ ಕೈಯನ್ನ ಕೆಳಗೆ ತೆಗೆದುಕೊಂಡು ಬನ್ನಿ, ಸ್ವಸ್ಥಿತಿಗೆ ಬನ್ನಿ. ನಿಮ್ಮ ಚಿತ್ತವನ್ನ ಹೃದಯದ ಹತ್ತಿರ ಕೇಂದ್ರೀಕರಿಸುತ್ತಾ ಹೃದಯಪೂರ್ವಕವಾಗಿ ಬ್ರಹ್ಮಾಂಡದ ರೇಖೀ ಶಕ್ತಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ಥ್ಯಾಂಕ್ ಯು ರೇಖಿ, ಥ್ಯಾಂಕ್ ಯು. ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಧನ್ಯವಾದವನ್ನ ಸಮರ್ಪಿಸಿ. ಡಾಕ್ಟರ್ ಉಸೂಯಿ ಅವರಿಗೂ, ಹಯಾಸಿ ಅವರಿಗೂ, ಟಕಾಟ ಅವರಿಗೂ ಧನ್ಯವಾದವನ್ನ ಸಮರ್ಪಿಸಿ. ಭಾರತೀಯ ರೇಖಿಯ ಮೂಲವಾಗಿರುವ ಋಗ್ವೇದಕ್ಕೂ ಅಥರ್ವ ವೇದಕ್ಕೂ ನಾಥ ಸಂಹಿತೆಗೂ ಎಲ್ಲ ಉಪನಿಷತ್ತುಗಳಿಗೂ ಧನ್ಯವಾದವನ್ನ ಸಮರ್ಪಿಸಿ. ನಿಮ್ಮ ಮನೆ ದೇವರಿಗೂ ಧನ್ಯವಾದ ಹೇಳಿ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದವನ್ನ ಸಮರ್ಪಿಸಿ. ಈ ರೇಖೆಯನ್ನ ಕರುಣಿಸಿದ ನಿಮ್ಮ ಕರುಣಾಮಯಿ ಗುರುವಿಗೂ ಧನ್ಯವಾದ ಹೇಳಿ. ಇದೀಗ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡುತ್ತಾ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ನಿಧಾನಕ್ಕೆ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಎರಡು ಕೈಗಳನ್ನ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಎಲ್ಲಿ ನಿಮಗೆ ಶರೀರದಲ್ಲಿ ಸ್ವಲ್ಪ ನೋವಿನ ಅನುಭವ ಇದೆ ಅಲ್ಲಿ ಹೆಚ್ಚಿನ ಸ್ಪರ್ಶವನ್ನ ಮಾಡಿಕೊಳ್ಳುತ್ತಾ ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಎಸ್, ಸೊ ಎಲ್ಲರೂ ರಿಲ್ಯಾಕ್ಸ್ ಆಗಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ನಾನು ಎಲ್ಲರೂ ಸ್ವಸ್ಥಿತಿಗೆ ಬಂದಿದ್ದೀರಿ ಅಂತ ನಾನು ಅಂದ್ಕೊಂಡಿನಿ. ಎಸ್, ಓಕೆ, ಒಂದ್ ನಿಮಿಷ ಎಲ್ಲಾ ಕಡೆ ನೋಡ್ತೀನಿ, ವೇಟ್ ಮಾಡ್ರಿ. ಎಸ್, ಓಕೆ. ಸೊ ಯಾರಿಗೆ ಹೆಂಗ್ ಫೀಲ್ ಆಯ್ತು ಒಂದ್ಸಲ ಚಾಟ್ ಬಾಕ್ಸ್ ನಲ್ಲಿ ನೀವು ಬರೀಬಹುದು. ಎಸ್,
ಇದು ಏನಿದೆ ನೋಡ್ರಿ, ಇದು ನಿಮ್ಮ ಸೆಲ್ಫ್ ಹೀಲಿಂಗ್ ಅಂತ